ನೀವು ಕೆಲವು ವರ್ಷಗಳಿಂದ ಡಯಾಬಿಟೀಸ್ ಅಥವಾ ಮಧುಮೇಹ ಈ ಒಂದು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರ್ಬೋದು. ನಿಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳಿಗೆ ಈ ಒಂದು ಡಯಾಬಿಟೀಸ್ ಅನ್ನೋದು ತುಂಬಾನೇ ಪರಿಣಾಮ ಆಗ್ತಾ ಇರ್ಬೋದು. ಅಂದ್ರೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ನಿಮ್ಮ ಒಂದು ಡೈಲಿ ಆಕ್ಟಿವಿಟೀಸ್ ನ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಎಷ್ಟೋ ಸಾರ್ತಿ ನಿಮ್ಗೆ ಯಾಕಪ್ಪ ಈ ರೀತಿ ಆಗಿದೆ ನನ್ನ ಲೈಫಲ್ಲಿ, ಈ ಡಯಾಬಿಟೀಸ್ ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ವಾ ಅಂತ ಅನ್ಸಿರ್ಬಹುದು. ಈಗ ಆಲ್ರೆಡಿ ನನ್ನ ಚಾನೆಲ್ ನಲ್ಲೂ ಕೂಡ ನೀವು ಒಂದಷ್ಟು ಡಯಾಬಿಟೀಸ್ ರಿಲೇಟೆಡ್ ವಿಡಿಯೋಸ್ಗಳು ಬಂದಿದೆ. ಅದನ್ನು ಕೂಡ ನೀವು ನೋಡಿರಬಹುದು. ಈ ಒಂದು ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಜರ್ನಿನಲ್ಲಿ ನಮ್ಮ ದೇಹದ ಒಂದು ಸ್ಥಿತಿ ಯಾವ ರೀತಿ ಇದೆ ಅನ್ನುವ ವಿಚಾರವನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ನೀವು ಕೂಡ ಇದರ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರ್ಬೋದು ಅಲ್ವಾ ಸ್ನೇಹಿತರೆ. ಸೊ ಇನ್ನೂವರೆಗೂ ಕೂಡ ನಿಮ್ಗೆ ಒಂದ್ ರೀತಿ ಕನ್ಫ್ಯೂಷನ್, ಏನಪ್ಪಾ ಈ ಒಂದು ಡಯಾಬಿಟೀಸ್ ಬಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ಆಗತ್ತಾ ಇಲ್ವಾ, ರಿವರ್ಸ್ ಮಾಡ್ಬೋದಾ ಇಲ್ವಾ ಅಂತ ಇನ್ನೂ ಕೂಡ ಡೌಟ್ ಇತ್ತು ಅಂತ ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಇದರ ವಿಚಾರವನ್ನು ತಿಳ್ಕೊಳ್ಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ರೆ ಈ ವಿಡಿಯೋ ನಿಮಗಾಗಿ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನಾವು ಡಯಾಬಿಟೀಸ್ ಅಂದ್ರೆ ಏನು, ಅದರಲ್ಲಿ ಎಷ್ಟು ವಿಧಗಳು ಇವೆ, ಯಾವ ಕಾರಣಕ್ಕೆ ಬರುತ್ತೆ ಡಯಾಬಿಟೀಸ್ ಅಥವಾ ಮಧುಮೇಹ ಅನ್ನೋದು, ಮತ್ತೆ ಬಂದ್ರೆ ಲಕ್ಷಣಗಳು ಏನು, ಸಿಂಪ್ಟಮ್ಸ್ ಏನು, ಬಂದ್ರೆ ಲೈಫ್ ಲಾಂಗ್ ಇರುತ್ತಾ, ಏನು ಇದರ ಕತೆ ಅನ್ನೋದು ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ. ಇದರ ಜೊತೆಗೆ ಮಾನಸಿಕ ಸ್ಥಿತಿ ಯಾವ ರೀತಿ ಇರುತ್ತೆ, ಈ ಒಂದು ಡಯಾಬಿಟಿಸ್ ಬಂದಾಗ ಯಾವ ರೀತಿ ನಾವು ಸ್ಟ್ರೆಸ್ ನ ಮ್ಯಾನೇಜ್ ಮಾಡಬಹುದು ಅನ್ನೋದನ್ನ ಕೆಲವೊಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ತುಂಬಾ ಸಿಂಪಲ್ ಆಗಿ ಕಂಟ್ರೋಲ್ ಮಾಡ್ಬೋದಾ ಇಲ್ವಾ ಡಯಾಬಿಟೀಸ್ನ, ನಮ್ಮ ಕೈಯಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕಾಗತ್ತಾ ಇಲ್ವಾ, ಅಥವಾ ಏನ್ ಬಂದ್ರು ಅದನ್ನ ಅನುಭವಿಸ್ಬೇಕಾ ಅನ್ನೋ ವಿಚಾರವನ್ನ ತಿಳ್ಕೊಳ್ಳೋಣ. ಸೊ ನೀವ್ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ, ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದರ ವಿಚಾರವನ್ನು ತಿಳ್ಕೊಂಡು, ವಿಡಿಯೋನಲ್ಲಿ ಇರುವಂತಹ ವಿಚಾರಗಳನ್ನ ತಿಳ್ಕೊಂಡು ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಒಂದು ಸಣ್ಣ ಅಪ್ಡೇಟ್. ಈ ಚಾನೆಲ್ ನಲ್ಲಿ ಸಾಕಷ್ಟು ರೀತಿಯ ವಿಡಿಯೋಸ್ಗಳು ಟ್ರಾವೆಲ್ ರಿಲೇಟೆಡ್ ಆಗಿರ್ಬೋದು, ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರ್ಬೋದು, ನಾರ್ಸಿಸಿಸಮ್ ರಿಕವರಿ ಕಾನ್ಸೆಪ್ಟ್ ಗಳಾಗಿರ್ಬೋದು, ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್, ಮೈ ಹೀಲಿಂಗ್ ಜರ್ನಿ, ಈ ರೀತಿ ಟ್ರಾವೆಲ್ ರಿಲೇಟೆಡ್ ಹೀಗೆ ಸಾಕಷ್ಟು ರೀತಿಯ ವಿಡಿಯೋಸ್ಗಳು ಇವೆ. ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನಿಮ್ಗೆ ಯಾವ್ದು ಯೂಸ್ಫುಲ್ ಆಗುತ್ತೆ ಅದನ್ನ ನೋಡಿ ಚೆಕ್ ಮಾಡಿ ನೀವು ವಿಡಿಯೋಸ್ಗಳನ್ನ ನೋಡ್ಬೋದು ಸ್ನೇಹಿತರೆ. ಈಗ ನನ್ನ ಡೈಲಿ ವ್ಲಾಗ್ಸ್ ಇನ್ನ ಒಂದು ಚಾನಲ್ ಚೈತ್ರ PVK ಚಾನಲ್ ನಲ್ಲಿ ಬರ್ತಾ ಇದೆ. ನನ್ನ ಒಂದು ಲೈಫ್ ಜರ್ನಿ ಯಾವ ರೀತಿ ಇದೆ, ನಾನು ಕಲಿತಿರುವಂತಹ ಪಾಠಗಳು, ಯಾಕಂದ್ರೆ ಸೆಲ್ಫ್ ಡಿಸ್ಕವರಿ ಅಂದ್ರೆ ಪ್ರತಿನಿತ್ಯ ಒಂದ್ ರೀತಿ ಲರ್ನಿಂಗ್ ಅಲ್ವಾ. ಸೊ ಹಾಗಾಗಿ ನನ್ನ ಒಂದು ಡೈಲಿ ವ್ಲಾಗ್ಸ್ ಆ ಚಾನಲ್ ಅಲ್ಲಿ ಇರುತ್ತೆ, ಅದನ್ನು ಕೂಡ ಚೆಕ್ ಮಾಡಿ. ಈ ಚಾನಲ್ ನಲ್ಲಿ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಅಂದ್ರೆ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು ದೇಹ ಆತ್ಮ ಮೂರರ ಸಮತೋಲನ ಯಾವ ರೀತಿ ನಾವು ಮಾಡ್ಕೊಳ್ಬಹುದು, ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಾನ್ ನಿಮ್ಗೆ ಯಾವ ರೀತಿ ಗೈಡೆನ್ಸ್ ಕೊಡಬಹುದು ಅದನ್ನೆಲ್ಲವನ್ನು ಕೂಡ ಈ ಒಂದು ಚಾನೆಲ್ ನಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ಸೈಕಾಲಜಿ ರಿಲೇಟೆಡ್ ಕಾನ್ಸೆಪ್ಟ್ಸ್ ಆಗಿರಬಹುದು, ಹೆಲ್ತ್ ರಿಲೇಟೆಡ್ ಬೇರೆ ಬೇರೆ ಡಿಸೀಸ್ಗಳು, ನಮ್ಮ ಒಂದು ಫಿಸಿಯಾಲಜಿ, ಸೈಕಾಲಜಿ ಹೇಗೆ ಕನೆಕ್ಟ್ ಆಗುತ್ತೆ, ಇದೆಲ್ಲವೂ ಕೂಡ ನಮ್ಮ ಒಂದು ನರ್ವಸ್ ಸಿಸ್ಟಮ್ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ಬ್ರೈನ್ಗೆ ಕನೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಇಟ್ಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ದ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಆಲ್ಸೋ. ಸೊ ಹಾಗಾಗಿ ಈ ಒಂದು ಚಾನೆಲ್ ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಎಷ್ಟೋ ಜನರಿಗೆ ಇನ್ನೂ ಕೂಡ ಡೌಟ್ ಇರುತ್ತೆ, ಡಯಾಬಿಟೀಸ್ ನ ಕಂಟ್ರೋಲ್ ಮಾಡಬಹುದಾ ಇಲ್ವಾ ಅನ್ನುವ ಪ್ರಶ್ನೆಗೆ ಉತ್ತರ ಬಂತು ಎಸ್, ನೀವು ಡಯಾಬಿಟೀಸ್ ನ ಕಂಟ್ರೋಲ್ ಮಾಡಬಹುದು. ಆದರೆ ಕೆಲವೊಂದಷ್ಟು ವಿಚಾರಗಳನ್ನ ನೀವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಓಕೆನಾ, ನಿಮ್ಗೆ ಯಾವ ಟೈಪ್ ಆಫ್ ಡಯಾಬಿಟೀಸ್ ಇದೆ ಅನ್ನುವ ವಿಚಾರವನ್ನ ತಿಳ್ಕೊಳ್ಬೇಕು. ಯಾವುದೇ ಡಯಾಬಿಟೀಸ್ ಇದ್ರೂ ಕೂಡ ಕಂಟ್ರೋಲ್ ಮಾಡುವುದು ನಿಮ್ಮ ಕೈಯಲ್ಲಿ ಇರುತ್ತೆ, ಆದ್ರೆ ಪೂರ್ತಿಯಾಗಿ ಡಯಾಬಿಟೀಸ್ ಕ್ಯೂರ್ ಆಗುತ್ತಾ ಇಲ್ವಾ ಅನ್ನುವ ವಿಚಾರ ನಿಮ್ಗೆ ಯಾವ ತರ ಡಯಾಬಿಟೀಸ್ ಇದೆ ಅನ್ನುವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಸೊ ಓಕೆನಾ, ಸೊ ಮೊದಲನೇದಾಗಿ ಡಯಾಬಿಟೀಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಓಕೆನಾ, ಹೇಗೆ ಕಂಟ್ರೋಲ್ ಮಾಡೋದು ಅನ್ನುವ ವಿಚಾರವನ್ನ ನಾವು ತಿಳ್ಕೊಳ್ಳೋಣ. ಸೊ ಕನ್ಫ್ಯೂಷನ್ ನಿಮ್ಗೆ ಇವಾಗ ಕ್ಲಿಯರ್ ಆಯ್ತು, ಕಂಟ್ರೋಲ್ ಮಾಡಬಹುದಾ ಇಲ್ವಾ ಅನ್ನೋದಕ್ಕೆ ಉತ್ತರ ಎಸ್, ಡಯಾಬಿಟೀಸ್ ನ ನೀವು 100% ಕಂಟ್ರೋಲ್ ಮಾಡಬಹುದು. ಓಕೆನಾ, ಅಂದ್ರೆ ಹೇಗಂದ್ರೆ ಹಾಗೆ ರೈಸ್ ಆಗ್ತಾ ಇರುತ್ತಲ್ವಾ ಶುಗರ್ ಲೆವೆಲ್ ನಿಮ್ಮ ದೇಹದಲ್ಲಿ. ಊಟಕ್ಕೆ ಮುಂಚೆ ಜಾಸ್ತಿ ತೋರಿಸ್ತಾ ಇರುತ್ತೆ, ಊಟ ಆದ್ಮೇಲೆ ಇನ್ನೂ ಜಾಸ್ತಿ ಇರುತ್ತೆ.
ಇದನ್ನ ಲೆವೆಲ್ ಅಂದ್ರೆ ಈ ಒಂದು ನಂಬರ್ಸ್ ಏನಿದೆ ಇದನ್ನ ಖಂಡಿತವಾಗ್ಲೂ ನೀವು ಹಂತ ಹಂತವಾಗಿ ಕಮ್ಮಿ ಮಾಡ್ಕೊಳ್ತಾ ಬರಬಹುದು, ಕಂಟ್ರೋಲ್ ಮಾಡಬಹುದು ನೀವು. ಓಕೆನಾ? ಸೊ ಇದಕ್ಕೆ ಏನೇನ್ ಮಾಡ್ಬೇಕು ಕಂಟ್ರೋಲ್ ಮಾಡೋದಕ್ಕೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಯಟ್ ಪ್ಲಾನ್. ನಾವು ತಿನ್ನುವ ಆಹಾರ, ಡಯಟ್ ಅಂದ ಕೂಡಲೇ ಏನೋ ಒಂದ್ ಸ್ವಲ್ಪ ತಿನ್ನೋದು, ಊಟನ ಸ್ಕಿಪ್ ಮಾಡೋದು ಅಂತ ಅಲ್ಲ. ಡಯಟ್ ಅಂತ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್, ಸಮತೋಲನವಾದ ಒಂದು ಆಹಾರ ಕ್ರಮ. ಏನ್ ಇರ್ಬೇಕು, ಏನ್ ಇರಬಾರ್ದು, ಯಾವ್ದು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನುವ ವಿಚಾರವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಓಕೆನಾ? ನಮ್ಮ ದೇಹಕ್ಕೆ ಎಷ್ಟು ಫೈಬರ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ನ್ಯೂಟ್ರಿಯೆಂಟ್ಸ್ ಬೇಕು, ಎಷ್ಟು ಮಿನರಲ್ಸ್ ಬೇಕು, ವಿಟಮಿನ್ಸ್ ಎಷ್ಟು ಬೇಕು, ಇದೆಲ್ಲವನ್ನು ಕೂಡ, ಕಾರ್ಬೋಹೈಡ್ರೇಟ್ಸ್ ಎಷ್ಟು ಬೇಕು, ಇದೆಲ್ಲವನ್ನು ಕೂಡ ವಿಚಾರವನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ದೇಹದಲ್ಲಿ ಎಷ್ಟು ಫ್ಯಾಟ್ ಇದೆ, ಒಳ್ಳೆಯ ಫ್ಯಾಟ್ ಎಷ್ಟಿದೆ, ಕೆಟ್ಟ ಫ್ಯಾಟ್ ಎಷ್ಟಿದೆ, ಕೊಲೆಸ್ಟ್ರಾಲ್ ಲೆವೆಲ್ ಎಷ್ಟಿದೆ, ಟ್ರೈಗ್ಲಿಸರೈಡ್ಸ್ ಎಷ್ಟಿದೆ ಅನ್ನೋ ವಿಚಾರಗಳನ್ನ ತಿಳ್ಕೊಳ್ಬೇಕು. ಟ್ರೈಗ್ಲಿಸರೈಡ್ಸ್ ಮತ್ತೆ ಕೊಲೆಸ್ಟ್ರಾಲ್ ಬಗ್ಗೆ ನಾನು ನಿಮ್ಗೆ ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಇದೆಲ್ಲ ಒಂದು ಎಕ್ಸ್ಟ್ರಾ ಫ್ಯಾಟ್ ಆಗಿರ್ಬೋದು, ಕೆಟ್ಟ ಫ್ಯಾಟ್ ಆಗಿರ್ಬೋದು, ಇದೆಲ್ಲವನ್ನು ಹೇಗೆ ನೀವು ಕಮ್ಮಿ ಮಾಡ್ಕೊಳ್ಬಹುದು, ಹೇಗೆ ಅದನ್ನ ಹಂತ ಹಂತವಾಗಿ ಬೇಡದೇ ಇರೋ ಫ್ಯಾಟ್ನೆಲ್ಲ ಹೋಗಲಾಡಿಸ್ಕೊಳ್ಬಹುದು ನಿಮ್ಮ ದೇಹದಿಂದ ಅನ್ನುವ ವಿಚಾರವನ್ನ ಕೂಡ ತಿಳಿಸ್ಕೊಡ್ತೀನಿ. ಸೊ ಓಕೆನಾ? ಮೊದಲನೇದಾಗಿ ಡಯಟ್, ವೆರಿ ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸ್ಡ್ ಡಯಟ್, ಬ್ಯಾಲೆನ್ಸ್ಡ್ ಆಹಾರ, ಸಮತೋಲನವಾದ ಆಹಾರ ಕ್ರಮ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಲ್ಲ, ಇದನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಕೆಲವೊಂದು ಸಂದರ್ಭಗಳು, ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಫಾಲೋ ಮಾಡೋದಕ್ಕಾಗೋದಿಲ್ಲ, ಆದ್ರೆ ಮೆಜಾರಿಟಿ ಆಫ್ ದ ಟೈಮ್ ನಾವು ಫಾಲೋ ಮಾಡ್ತಾ ಇರ್ಬೇಕಾಗತ್ತೆ. ಓಕೆನಾ? ನಾವು ಯಾವಾಗ್ಲೂ ಒಂದ್ಸತಿ ಸ್ಕಿಪ್ ಆದ್ರೆ ತೊಂದರೆ ಇಲ್ಲ, ಬಟ್ ಹೆಚ್ಚಿನ ಅಂಶ ನಾವು ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಓಕೆನಾ? ಇದರ ಜೊತೆಗೆ ರಿಫೈನ್ಡ್ ಶುಗರ್ ಏನು ಈ ಅಂಗಡಿನಲ್ಲಿ ಸಿಗುತ್ತೆ, ರಿಫೈನ್ಡ್ ಶುಗರ್, ಈ ಒಂದು ಸಕ್ಕರೆ ಅನ್ನುವಂಥದ್ದನ್ನ ನೀವು ಹಂತ ಹಂತವಾಗಿ ಕಮ್ಮಿ ಮಾಡ್ತಾ 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 ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕಾಗತ್ತೆ. ಆಲ್ರೆಡಿ ನಾ ಈ ವಿಚಾರವನ್ನ ಹೇಳಿದ್ದೀನಿ ವಿಡಿಯೋಸ್ಗಳಲ್ಲಿ, ಬಟ್ ಸ್ಟಿಲ್ ಕಂಟ್ರೋಲ್ ಮಾಡಬಹುದಾ ಅಂತ ಬಂದಾಗ ವಿಚಾರ, ಎಸ್, ಕಂಟ್ರೋಲ್ ಮಾಡಬಹುದು. ಸೊ ಹಾಗಾಗಿ, ಸಾರಿ, ನನ್ಗೆ ಇಲ್ಲಿ ಮತ್ತೆ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು, ಕಾಲ್ ಬರ್ತಾ ಇತ್ತು. ಸೊ ಹಾಗಾಗಿ ನಾವು ಕಂಟ್ರೋಲ್ ಮಾಡಬಹುದು. ಮೊದಲನೇದಾಗಿ ಬ್ಯಾಲೆನ್ಸ್ಡ್ ಡಯಟ್, ಎರಡನೇದಾಗಿ ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ನಾವು ಆಹಾರ ಕ್ರಮವನ್ನ ತಿಳ್ಕೊಳ್ಬೇಕು. ಏನೇನೋ ತಿನ್ಬೇಕು, ಏನ್ ತಿನ್ಬಾರ್ದು, ನಮ್ಮ ದೇಹಕ್ಕೆ ಯಾವ್ದು ತುಂಬಾ ನೆಸೆಸಿಟಿ ಇದೆ, ಏನ್ ಡಿಫಿಷಿಯನ್ಸಿ ಇದೆ ಅಂದ್ರೆ ಏನು ಕೊರತೆ ಇದೆ, ಪೌಷ್ಟಿಕಾಂಶ, ಯಾವ ಪೌಷ್ಟಿಕಾಂಶ ಕೊರತೆ ಇದೆ ನಮ್ಮ ದೇಹದಲ್ಲಿ ಅನ್ನುವ ವಿಚಾರವನ್ನ ತಿಳ್ಕೊಳ್ಬೇಕಾಗುತ್ತೆ. ಓಕೆನಾ? ಬೇಸಿಕ್ ಟೆಸ್ಟ್ ಗಳನ್ನ ಮಾಡಿಸ್ಕೊಂಡು ನಿಮ್ಮ ದೇಹದ ಸ್ಥಿತಿ ಯಾವ ತರ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಅದರ ಪ್ರಕಾರವಾಗಿ ನೀವು ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡ್ಬೇಕು, ಸಮತೋಲನವಾದ ಆಹಾರ ಕ್ರಮವನ್ನ ಪಾಲಿಸಬೇಕಾಗುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನೊಂದೇನು ಹೇಳಿದೆ ನಾನು, ರಿಫೈನ್ಡ್ ಶುಗರ್ ಅಂದ್ರೆ ಈ ಒಂದು ಶುಗರ್ ಅಂಗಡಿನಲ್ಲಿ ಸಿಗುವಂತಹ ಸಕ್ಕರೆಯನ್ನ ನೀವು ಬಳಸುವ ಅಗತ್ಯ ಇಲ್ಲ, ಅದು ನಿಮ್ಮ ದೇಹಕ್ಕೆ ಅಗತ್ಯ ಇಲ್ಲ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಿಮ್ಮ ದೇಹಕ್ಕೆ ಏನು ಅಗತ್ಯ ಇದೆ ಅದನ್ನ ಮಾತ್ರ ನೀವು ತಗೊಳ್ತಾ ಬರುವಂತಹ ಮೈಂಡ್ ಸೆಟ್, ಮೇನ್ ಇಲ್ಲಿ ಮೈಂಡ್ ಸೆಟ್. ಎಲ್ಲರೂ ಈ ಒಂದು ವಿಚಾರಗಳನ್ನ ಹೇಳ್ತಾರೆ, ನಿಮ್ಗೂ ಗೊತ್ತೇ ಇರುತ್ತೆ, ಆದರೆ ನಮ್ಮ ಮೈಂಡ್ ಸೆಟ್ ಯಾವ ತರ ಇರ್ಬೇಕು ಅನ್ನುವ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು. ಪ್ರತಿದಿನ ನೀವು ಒಂದು ನೋಟ್ ಮಾಡ್ಕೊಳ್ಳಿ, ನೋಟ್ಬುಕ್ ಅಲ್ಲಿ, ಇವತ್ತಿನ ದಿನ ನಾನು ಇಂಥ ಐಟಮ್ಗಳು, ಇಂತಹ ಆಹಾರಗಳನ್ನ ನಾನು ತಿನ್ನೋದಿಲ್ಲ ಅಂತ ಬರ್ತಿಟ್ಕೊಳ್ಳಿ. ಮಲಗುವ ಮುನ್ನ, ಎಸ್, ನಾನು ಇವತ್ತು ನಾನು ಏನ್ ಅನ್ಕೊಂಡಿದ್ದೆ ಅದನ್ನ ಪಾಲಿಸಿದೆ ಅಂತ ಒಂದು ಟಿಕ್ ಮಾರ್ಕ್ ಹಾಕೊಳ್ಳಿ. ಸೊ ಈ ರೀತಿ ನೀವು ಈ ಬೇಡದೇ ಇರುವಂತಹ ಫುಡ್ಗಳು, ಯಾವ್ದು ನಿಮ್ಮ ದೇಹಕ್ಕೆ ಏನು ಅಗತ್ಯ ಇಲ್ಲ ಅಂತಹ ಆಹಾರಗಳನ್ನ ನೀವೇನಾದ್ರು ತಿಂತಾ ಇದ್ರೆ ಅದನ್ನ ಒಂದೇ ಸತಿ ಆಗ್ಲಿಲ್ಲ ಅಂದ್ರೂ ಕೂಡ ಹಂತ ಹಂತವಾಗಿ ಅದನ್ನ ಕಮ್ಮಿ ಮಾಡ್ತಾ 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 ಕ್ರಮೇಣವಾಗಿ ಕಂಪ್ಲೀಟ್ ಆಗಿ ಬೇಡದೇ ಇರುವ ಆಹಾರವನ್ನ ಸ್ಟಾಪ್ ಮಾಡ್ಬೇಕಾಗುತ್ತೆ. ಓಕೆನಾ? ಮೈಂಡ್ ಸೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ, ನನ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ಇಲ್ಲ ನಾನು ತಿಂತಾ ಇದ್ರೆ ಒಂದು ದಿನ ನನ್ಗೆ ಈ ರೀತಿ ಆಗ್ಬೋದು. ಸುತ್ತಮುತ್ತ ನೀವು ನೋಡ್ತಾ ಇರ್ತೀರಾ, ಆಲ್ರೆಡಿ ಡಯಾಬಿಟಿಸ್ ಬಂದು ವಯಸ್ಸು ಆಗ್ತಾ ಇರುತ್ತೆ, ಏಜ್ ಆಗ್ತಾ ಇರುತ್ತೆ, ಎಲ್ರಿಗೂ ಕೂಡ ಏಜ್ ಆಗುತ್ತೆ ಅಲ್ವಾ? ಏಜ್ ಆಗ್ತಾ ಆಗ್ತಾ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ, ಎಷ್ಟೋ ಜನರಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ ಈ ಒಂದು ಡಯಾಬಿಟಿಸ್ ಇಂದ ಅಂತ ನಾವೆಲ್ಲರೂ ನೋಡೇ ಇರ್ತೀವಿ ಅಲ್ವಾ? ಅದನ್ನ ನೋಡಿ ನಾವು ಮನ್ಸಿಗೆ ತಂದ್ಕೊಳ್ಬೇಕು, ಇಲ್ಲ ನನ್ಗೂ ಕೂಡ ಆ ರೀತಿ ಆಗಬಹುದು, ಆಗುವ ಸಾಧ್ಯತೆ ಎಲ್ಲವೂ ಇದೆ. ಯಾಕಂದ್ರೆ ಅದು ಜೆನೆಟಿಕಲಿ ಆಗಿರ್ಬೋದು, ಅಥವಾ ನಾವು ಇದ್ದಂತಹ ವಾತಾವರಣ ಆಗಿರ್ಬೋದು, ಸ್ಟ್ರೆಸ್ಫುಲ್ ಲೈಫ್ ಆಗಿರಬಹುದು, ಡಯಾಬಿಟಿಸ್ ಬಂದಿರೋದಾಗಿರಬಹುದು. ಸೊ ಇದನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಕ್ರಮೇಣವಾಗಿ ನಾವು ಕೂಡ ಆ ಒಂದು ಸ್ಥಿತಿಗೆ ತಲುಪಬಹುದು ಅನ್ನುವ ವಿಚಾರವನ್ನ ನಾವು ಮೈಂಡ್ಗೆ ನಾವು ತಗೊಳ್ಬೇಕಾಗತ್ತೆ. ಅದನ್ನ ನಾವು ಫೀಲ್ ಮಾಡ್ಬೇಕಾಗತ್ತೆ, ಇಲ್ಲ ನನ್ಗೆ ಆ ತರ ಆದ್ರೆ ಏನಾಗಬಹುದು, ನಾನು ಯಾವ ರೀತಿ ಅನುಭವಿಸ್ಬಹುದು ಆ ಟೈಮಲ್ಲಿ ಅಂತ ನಾವು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು, ಇಲ್ಲ ನಾನು ಇವಾಗ್ಲಿಂದಾನೇ ನಾನು ನನ್ನ ಆರೋಗ್ಯವನ್ನ ಕಾಪಾಡ್ಕೊಳ್ತೀನಿ
ಅನ್ನುವ ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಶುಗರ್ ಅನ್ನ ಆದಷ್ಟು ಕಮ್ಮಿ ಮಾಡಿ, ಇದು ನೆಸೆಸರಿ ಇಲ್ವೇ ಇಲ್ಲ, ಬೇಡವೇ ಬೇಡ ನಿಮ್ಗೆ. ಅದರ ಬದಲಿಗೆ ಸ್ವಲ್ಪ ಮಟ್ಟಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲವನ್ನ ಉಪಯೋಗಿಸಬಹುದು. ಓಕೆನಾ. ಸೊ ಇದಿಷ್ಟು ವಿಚಾರ. ಇದನ್ನ ಬಿಟ್ರೆ ಪೋರ್ಷನ್ ಕಂಟ್ರೋಲ್ ಆಲ್ರೆಡಿ ನಿಮ್ಗೆ ಹೇಳಿದೆ, ಎಷ್ಟು ಪೋರ್ಷನ್ ಏನೇನು ತಿನ್ಬೇಕು. ಈಗ ಒಂದು ಮೀಲ್ ಅಂತ ಅಂದ್ರೆ, ಒಂದು ಊಟ ಅಂತಂದ್ರೆ ಅದರಲ್ಲಿ ನಿಮ್ಗೆ ಒಂದು 50% ತರಕಾರಿ, ಸೊಪ್ಪು, ಕಾಳುಗಳು ಎಲ್ಲ ಇರಬೇಕು. ಇನ್ನ ಒಂದು ಕಾಲ್ ಭಾಗ 25% ಪ್ರೋಟೀನ್ ಇರಬೇಕು. ಇನ್ನ ಒಂದು 25%, ಇನ್ನ ಒಂದು ಕಾಲ್ ಭಾಗ ಕಾರ್ಬ್ಸ್ ಇರಬೇಕು. ಕಾರ್ಬ್ಸ್ ಅಂದ್ರೆ ಅದರಲ್ಲಿ ನಮ್ಗೆ ಅನ್ನ ಆಗಿರಬಹುದು, ಚಪಾತಿ ಆಗಿರಬಹುದು, ದಾಲ್ ಆಗಿರಬಹುದು ಅಲ್ವಾ. ಸೊ ಅದ್ರಲ್ಲೂ ಕೂಡ ವೈಟ್ ರೈಸ್ ಅಲ್ಲೂ ಕೂಡ ನೀವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಕೆಂಪಕ್ಕಿ ಹೆಚ್ಚಾಗಿ ನೀವು ಬಳಸಿದ್ರೆ ನಿಮ್ಗೆ ಕಂಟ್ರೋಲ್ ಆಗೋದು ಸುಲಭವಾಗುತ್ತೆ. ಡಯಾಬಿಟಿಸ್ ನ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ ಆಗುತ್ತೆ ವೈಟ್ ರೈಸ್ಗಿಂತ ಕೆಂಪಕ್ಕಿ. ಚಪಾತಿಗಿಂತ ಕೂಡ ಒಳ್ಳೇದು ಕೆಂಪಕ್ಕಿ, ಅಂದ್ರೆ ಕುಸುಲಕ್ಕಿ, ಗಂಜಿ ಅಕ್ಕಿ ಅಂತ ನಾವೇನು ಹೇಳ್ತೀವಲ್ವಾ, ಅದು ಚಪಾತಿಗಿಂತ ಕೂಡ ಒಳ್ಳೇದು. ಓಕೆನಾ. ಸೊ ಚಪಾತಿ ನೀವು ಯೂಸ್ ಮಾಡ್ತಾ ಇದ್ರೆ ಹಂತ ಹಂತವಾಗಿ ಚಪಾತಿ ಕಮ್ಮಿ ಮಾಡ್ತಾ ಬನ್ನಿ. ಇವಾಗ 2-3 ಚಪಾತಿ ತಿಂತಾ ಇದ್ರೆ ಚಿಕ್ಕದು 1 ಚಪಾತಿ, ಅಥವಾ ಚಪಾತಿ ಹಿಟ್ಟು ಕಲಸುವಾಗ ಅದ್ರ ಜೊತೆ ನೀವು ಬೀಟ್ರೋಟ್ ಅಥವಾ ಕ್ಯಾರೆಟ್ ಈ ರೀತಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಅದರಲ್ಲಿ ಅರ್ಧ ಭಾಗ ಗೋಧಿ ಹಿಟ್ಟು ಮಾತ್ರ, 1 ಚಪಾತಿಗೆ ಎಷ್ಟು ಗೋಧಿ ಹಿಟ್ಟು ಬೇಕೋ ಅದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ನಿಮ್ಗೆ ಹೋಗುತ್ತೆ ದೇಹಕ್ಕೆ, ಇನ್ನು ಅರ್ಧ ಭಾಗ ತರಕಾರಿನೇ ಇರುತ್ತೆ ಅಲ್ವಾ. ಸೊ ಈ ರೀತಿ ನೀವು ಪೋರ್ಷನ್ ಕಂಟ್ರೋಲ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆನಾ. ಸೊ ಇದರ ಜೊತೆಗೆ ಸರಿಯಾದ ಒಂದು ರೀತಿಯಲ್ಲಿ ನೀವು ಸರಿಯಾದ ಟೈಮ್ಗೆ ಊಟ ಆಹಾರದ ಕ್ರಮವನ್ನ ಪಾಲಿಸುವಂತದ್ದು. ಓಕೆನಾ. ಬೆಳಿಗ್ಗೆ ಎಷ್ಟೊತ್ತಿಗೆ ನಿಮ್ಗೆ ಹಸಿವಾಗುತ್ತೆ ಅಷ್ಟೊತ್ತಿಗೆ ತಿನ್ನುವಂಥದ್ದು, ಜಾಸ್ತಿ ಡಿಲೇ ಮಾಡಬಾರ್ದು. ಜೊತೆಗೆ ಟೈಮಿಂಗ್ ನಿಧಾನವಾಗಿ ತಿನ್ನುವಂಥದ್ದು. ಫಾಸ್ಟ್ ಆಗಿ ತಿಂದ್ರೆ ಏನಾಗುತ್ತೆ, ಶುಗರ್ ಸ್ಪೈಕ್ ಆಗುತ್ತೆ, ಅಲ್ಲಿ ನಿಮ್ಗೆ ಬ್ರೈನ್ಗೆ ಸಿಗ್ನಲ್ ಹೋಗೋದಿಲ್ಲ, ಹೊಟ್ಟೆ ತುಂಬಿದ್ಯಾ ಇಲ್ವಾ ಅಂತ ಸಿಗ್ನಲ್ ಹೋಗೋದಿಲ್ಲ. ಓಕೆನಾ. ಸೊ ಹಾಗಾಗಿ ನಿಧಾನವಾಗಿ ಚೆನ್ನಾಗಿ ಅಗಿದು ಜಗಿದು ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಜೊತೆಗೆ ನಿಧಾನವಾಗಿ, ಜೊತೆಗೆ ನೀವು ಯಾವ ಟೈಮಲ್ಲಿ ಹಸಿವಾಗುತ್ತೆ ಆ ಟೈಮಲ್ಲಿ ತಿನ್ನುವಂಥದ್ದು. ಸುಮ್ನೆ ಹಾಗಂತ ಹೇಳಿ ನಾವು ಹಸಿವಿಲ್ಲ ಅಂತಂದ್ರೂ ತಿನ್ನಕ್ಕಾಗಲ್ಲ ಅಲ್ವಾ. ಹಾಗಂತ ಹೇಳಿ ತುಂಬಾ ಹಸಿವಾಗವರೆಗೂ ಬಿಡಬಾರ್ದು. ಒಂದು ಆಹಾರ ಕ್ರಮವನ್ನ ಬೆಳೆಸ್ಕೊಳ್ಳಿ ಪ್ರತಿನಿತ್ಯ. ಟೈಮಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನೀವೇನಾದ್ರು ಎಕ್ಸಸೈಸ್ ವರ್ಕೌಟ್ ಮಾಡ್ತಾ ಇದ್ರೆ ಬೆಳಿಗ್ಗೆ ವರ್ಕೌಟ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಏನಾದ್ರು ಲೈಟ್ ಆಗಿ ತಿನ್ನಿ. ಒಂದು ಹಣ್ಣು, ಒಂದ್ ಸ್ವಲ್ಪ ಪಪ್ಪಾಯೋನೋ ಅಥವಾ ಅವಕಾಡೋನೋ, ಅಥವಾ ಒಂದು ಚಿಯಾ ಸೀಡ್ಸ್ ವಾಟರ್ ಜೊತೆ ಒಂದ್ ಸ್ವಲ್ಪ ಏನಾದ್ರು ಸೀಬೆಕಾಯಿ ಅಂದ್ರೆ ತುಂಬಾ ಕಾಯಿ ಆಗಿರುವಂತದ್ದಲ್ಲ, ಮೀಡಿಯಂ ಆಗಿ. ಓಕೆನಾ. ಸೀಬೆಕಾಯಿ ಒಳ್ಳೇದು, ಪಪ್ಪಾಯಿ ಒಳ್ಳೇದು ಶುಗರ್ ಇರೋರಿಗೆ ಅಲ್ವಾ. ಸೊ ಈ ರೀತಿ ಕೆಲವೊಂದು ಆಹಾರಗಳು ನೀವು ನೋಡ್ಕೊಂಡು ಯಾವ್ದು ಫ್ರೂಟ್ ನಿಮಗೆ ಒಳ್ಳೇದು ಅಂತ, ಅದನ್ನು ಕೂಡ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ ನಾನು. ನಿಮ್ಗೆ ಯಾವ ಒಂದು ಫ್ರೂಟ್ ಒಳ್ಳೇದು, ಡಯಾಬಿಟಿಸ್ ಕಂಟ್ರೋಲ್ ಮಾಡುವಂತವರಿಗೆ ಯಾವ ಫ್ರೂಟ್ ಒಳ್ಳೇದು, ಎಷ್ಟು ಪೋರ್ಷನ್ ಅಲ್ಲಿ ತಿಂದ್ರೆ ಒಳ್ಳೇದು, ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಪೋರ್ಷನ್ ಕಂಟ್ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡಯಟ್, ಸೊ ಇದಿಷ್ಟು ಕೂಡ ಡಯಟ್ ಕಂಟ್ರೋಲ್ ನಲ್ಲಿ ಬರುತ್ತೆ ಸ್ನೇಹಿತರೆ. ಐ ಮೀನ್ ಈ ಒಂದು ಶುಗರ್ ನ ಕಂಟ್ರೋಲ್, ಡಯಾಬಿಟಿಸ್ ನ ಕಂಟ್ರೋಲ್ ಮಾಡೋದಕ್ಕೆ ಡಯಟ್ ನ ನಾವು ಕಂಟ್ರೋಲ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ನಮ್ಮ ಮೈಂಡ್ ಸೆಟ್ ಏನು, ನಾವ್ ಏನ್ ಹೇಳ್ತೀವಿ, ನಮ್ಮ ಮೈಂಡ್ ಏನ್ ಹೇಳ್ತಾ ಅದನ್ನ ನಾವ್ ಕೇಳೋದಲ್ಲ, ಅಂದ್ರೆ ನಾವ್ ಏನ್ ಹೇಳ್ತೀವಿ ನಮ್ಮ ಮೈಂಡ್ ಅದ್ ಕೇಳ್ಬೇಕು. ಓಕೆನಾ. ಆ ರೀತಿ ಇರ್ಬೇಕು. ಅಂದ್ರೆ ಇವಾಗ ನಮ್ಮ ಮೈಂಡ್ ಹೇಳುತ್ತೆ, ಇಲ್ಲ ನಾನು ಇವಾಗ ಅದು ತಿನ್ನೋಣ, ಪಿಜ್ಜಾ ತಿನ್ನೋಣ, ಬರ್ಗರ್ ತಿನ್ನೋಣ ಅನ್ಸುತ್ತೆ, ಐಸ್ ಕ್ರೀಮ್ ತಿನ್ನೋಣ ಅನ್ಸುತ್ತೆ, ಎಲ್ರಿಗೂ ಅನ್ಸುತ್ತೆ, ನನಗೂ ಅನ್ಸುತ್ತೆ ಅಲ್ವಾ. ಎಲ್ರಿಗೂ ಅನ್ಸುತ್ತೆ. ಇವಾಗಿನ ಜನರೇಷನ್ ಅವ್ರಿಗೆ ಯಾರ್ ತಾನೇ ಅನ್ಸಲ್ಲ, ಯಾವಾಗ್ಲಾರು ಒಂದ್ಸತಿ ಅನ್ಸತ್ತಲ್ವಾ, ಪಿಜ್ಜಾ ಅಥವಾ ಚಾಕ್ಲೇಟ್ ತಿನ್ನೋಣ ಅನ್ಸುತ್ತೆ. ಬಟ್ ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ಇಷ್ಟು ದಿವಸ ನಾನು ವರ್ಕೌಟ್ ಮಾಡ್ತೀನಿ, ಒಂದು ದಿವಸ ನನಗೆ ನಾನು ರಿವಾರ್ಡ್ ಕೊಟ್ಕೊಳ್ತೀನಿ, ಚಿಕ್ಕದು ಏನೋ ಒಂದು ರಿವಾರ್ಡ್ ತಗೊಳ್ತೀನಿ ನನಗೋಸ್ಕರ. ನಾನು ಒಂದು ಸಣ್ಣ ಚಾಕ್ಲೇಟು, ಐಸ್ ಕ್ರೀಮು, ಏನಾದ್ರು ಅದರಲ್ಲೂ ಕೂಡ ಶುಗರ್ಲೆಸ್ ಬರುತ್ತೆ, ನಿಮ್ಗೆ ಪ್ರೋಟೀನ್ ಬಾರ್ ಬರುತ್ತೆ ಚಾಕ್ಲೇಟ್ಸ್ ಅಲ್ಲಿ. ಸೊ ಈ ರೀತಿ ನೀವು ನೋಡ್ಕೊಂಡು ನಿಮ್ಗೆ ನೀವು ರಿವಾರ್ಡ್ ಕೊಟ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಆಗತ್ತೆ. ಓಕೆನಾ. ಸೊ ಈ ರೀತಿ ನೀವು ಆಹಾರ ಕ್ರಮವನ್ನ ನಿಮ್ಮ ಒಂದು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು. ನೀವು ಸ್ಟ್ರಾಂಗ್ ಇದೀರಿ ಅಲ್ವಾ, ಯು ಆರ್ ಸ್ಟ್ರಾಂಗರ್ ದ್ಯಾನ್ ಯು ಥಿಂಕ್. ನಿಮ್ಮ ಒಂದು ಮೈಂಡ್ ಸೆಟ್ ಸ್ಟ್ರಾಂಗ್ ಇದೆ, ಅದನ್ನ ನೀವು ಕಂಡ್ಕೊಳ್ಬೇಕು. ಇಲ್ಲ ನಾನು ಮಾಡ್ತೀನಿ ಅನ್ನುವ ಒಂದು ಛಲ ಬೆಳೆಸ್ಕೊಳ್ಬೇಕು ಪ್ರತಿನಿತ್ಯ. ಅದು ಒಂದೇ ಸತಿ ಬರುವಂತದ್ದಲ್ಲ ಸ್ನೇಹಿತರೆ, ಯಾರು ಕೂಡ ಪರ್ಫೆಕ್ಟ್ ಅಲ್ಲ. ಈಗ ನಾನು ಕೂಡ ಪರ್ಫೆಕ್ಟ್ ಅಲ್ಲ, ಯಾರು ಪರ್ಫೆಕ್ಟ್ ಅಲ್ಲ. ಆದ್ರೆ ಹಂತ ಹಂತವಾಗಿ ಒಂದು ಡಿಸಿಪ್ಲಿನ್ಡ್ ಲೈಫ್ ಅನ್ನೋದನ್ನ ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಇದಿಷ್ಟು ಕೂಡ ಡಯಟ್ ಕಂಟ್ರೋಲ್ ಅಲ್ಲಿ ಬರುತ್ತೆ. ಎರಡನೇದಾಗಿ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡುವಂಥದ್ದು. ಇದು ಸುಮ್ನೆ ಯಾವಾಗ್ಲೂ ಒಂದ್ಸತಿ ಮಾಡುವಂಥದ್ದಲ್ಲ, ರೆಗ್ಯುಲರ್ ಆಗಿ ಪ್ರತಿ ದಿನ ನೀವು ಎಕ್ಸಸೈಸ್ ಮಾಡ್ಲೇಬೇಕು. ಸ್ಕೂಲ್ಗೆಲ್ಲ ಹೋಗುವಾಗ ನಿಮ್ಗೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿಸ್ತಾ ಇದ್ರು ಅಲ್ವಾ, ನಮ್ಮೆಲ್ರಿಗೂ ಮಾಡಿಸ್ತಾ ಇದ್ರು ಅಲ್ವಾ, ನಾವೆಲ್ಲರೂ ಮಾಡೇ ಇರ್ತೀವಿ, PT ಕ್ಲಾಸ್ ಅಟೆಂಡ್ ಮಾಡೇ ಇರ್ತೀವಿ ಅಲ್ವಾ. ಸೊ ಆ ರೀತಿ ಅವ್ರು ಯಾಕೆ ಮಾಡಿರ್ತಾರೆ, ಅವೆಲ್ಲ ಯಾಕೆ ಮಾಡ್ಸಿರ್ತಾರೆ, ನಮ್ಗೆ ಜೀವನ ಪೂರ್ತಿ ನಾವ್ ಇದನ್ನ ಏನು ಪಾಲಿಸ್ತಾ ಹೋಗ್ಬೇಕು ಅನ್ನೋದಕ್ಕೆ ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಆದ್ರೆ ನಮ್ಮ ಒಂದು ದಿನಚರಿ ಹೇಗಾಗ್ಬಿಟ್ಟಿದೆ ಅಂದ್ರೆ ನಾವು ಅದೆಲ್ಲವನ್ನೂ ಕೂಡ ಮರೆತು ಬದುಕ್ತಾ ಇದೀವಿ ಅಲ್ವಾ. ಹಾಗಾಗಿ
ಅದನ್ನ ಮತ್ತೆ ನಾವು ಫಾಲೋ ಮಾಡೋದಕ್ಕೆ ಶುರು ಮಾಡುವಂತದ್ದು. ಓಕೆನಾ, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡುವಂತದ್ದು. ಕೆಲವೊಂದಷ್ಟು ಸೆಟ್ ಆಫ್ ಎಕ್ಸಸೈಸ್ ಅನ್ನ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಆ ಒಂದು ಎಕ್ಸಸೈಸ್ ಗಳ ಮೂಲಕ ಶುರು ಮಾಡಿ ಹಂತ ಹಂತವಾಗಿ ನೀವು ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬಹುದು. ಓಕೆನಾ, ಸೊ ಡೈಲಿ ವಾಕಿಂಗ್ ಮಾಡುವಂತದ್ದು. ವಾಕಿಂಗ್ ಮಸ್ಟ್. ಯಾರು ಡಯಾಬಿಟಿಸ್ ಇದೆ ಅವರು ವಾಕ್ ಮಾಡ್ಲೇಬೇಕು. ಎಲ್ರಿಗೂ ಮನೆಯಿಂದ ಹೊರಗಡೆ ಹೋಗಿ ವಾಕ್ ಮಾಡಕ್ ಆಗದೆ ಇರ್ಬೋದು, ಕೆಲವ್ರ ಪರಿಸ್ಥಿತಿ ಮನೆಯಲ್ಲೇ ಇರುವ ತರ ಇರಬಹುದು, ಆದ್ರೆ ಮನೆ ಟೆರೆಸ್ ಮೇಲೆ ಹೋಗಿ ವಾಕ್ ಮಾಡ್ಬೋದಲ್ವಾ. ಸೊ ಆ ರೀತಿ ತಿಂದಾದ್ಮೇಲೆ ಒಂದು 15 ನಿಮಿಷ ಮನೆ ಒಳಗಡೆನೆ ವಾಕ್ ಮಾಡ್ಬೋದು. ಸ್ಟೆಪ್ಸ್ ಅನ್ನ ಹತ್ತು ಇಳಿದು ಮಾಡಬಹುದು ಅಲ್ವಾ. ಹೆಣ್ಮಕ್ಳಿಗಾದ್ರೆ ಆಚೆ ಹೋಗಿ ಕೆಲವ್ರಿಗೆ ವಾಕ್ ಮಾಡಕ್ಕೆ ಸಾಧ್ಯ ಆಗದೆ ಇರ್ಬೋದಲ್ವಾ. ಸೊ ಅವಾಗ ಅಂತಹ ಟೈಮಲ್ಲಿ ನೀವು ಮನೆಯಲ್ಲೇ ಒಂದ್ ಸ್ವಲ್ಪ ಹೊತ್ತು ವಾಕ್ ಮಾಡೋದು ರೂಢಿ ಮಾಡ್ಕೊಳ್ಬೇಕು ಕಂಪಲ್ಸರಿ. ಮೆಟ್ಲುಗಳನ್ನ ಹತ್ತು ಇಳಿದು ಮಾಡುವಂತದ್ದು. ಬೇಕಾದ್ರೆ ಡಂಬಲ್ಸ್ ನ ಹಿಡ್ಕೊಂಡು ನೀವು 1 kg 2 kg ಡಂಬಲ್ಸ್ ನ ಹಿಡ್ಕೊಂಡು ಮೆಟ್ಲುಗಳನ್ನ ಹತ್ತೋದು ಇಳಿಯೋದು ಮಾಡ್ಬೋದು ಸ್ನೇಹಿತರೆ. ಓಕೆನಾ, ಸೊ ಹಾಗಾಗಿ ರೆಗ್ಯುಲರ್ ಆಗಿ ವಾಕಿಂಗ್, ರೆಗ್ಯುಲರ್ ಆಗಿ ಲೈಟ್ ಸ್ಟ್ರೆಂತ್ ಟ್ರೈನಿಂಗ್. ಅಂದ್ರೆ ನಾ ಇವಾಗ ತಾನೇ ಹೇಳ್ದಲ್ಲ, 1 kg ಲೈಟ್ weight ಇಂದ ಶುರು ಮಾಡಿ ಜಸ್ಟ್ 1 kg ಡಂಬಲ್ಸ್ ನ ಹಿಡ್ಕೊಳ್ಳಿ, ಮೆಟ್ಲು ಹತ್ತಿ ಇಳಿರಿ. ಈ ರೀತಿ ಮಾಡ್ತಾ ಬನ್ನಿ ಸ್ನೇಹಿತರೆ. ಅದು ಕೂಡ ಸಮಾಧಾನ ಒಂದು ಸ್ಥಿತಿಯಲ್ಲಿ ಇರ್ಬೇಕು ನೀವು. ಯಾಕಂದ್ರೆ ಎಷ್ಟೋ ಜನಕ್ಕೆ ಶುಗರ್ ಇರೋರಿಗೆ BP ಕೂಡ ಇರುತ್ತೆ ಅಲ್ವಾ. BP ಇಲ್ಲ ಅಂದ್ರೂ ತೊಂದ್ರೆ ಇಲ್ಲ, ನೀವು ಸ್ವಲ್ಪ ರಿಲ್ಯಾಕ್ಸ್ಡ್ ಫೀಲ್ ಅಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಸ್ಲೋ ಮಾರ್ನಿಂಗ್ಸ್ ಅನ್ನೋದು ಇರ್ಬೇಕು. ಓಕೆನಾ, ತುಂಬಾ ಫಾಸ್ಟ್ ಆಗಿ ಎದ್ಬಿಟ್ಟು ನಾನು ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಅಂತ ತುಂಬಾ ಧಾವಂತ ಪಟ್ಕೊಂಡು ಎದ್ದೇಳೋದು ಅದೆಲ್ಲ ಮಾಡಿದ್ರೆ ಏನಾಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ತುಂಬಾ ಕೆಲಸಗಳಿವೆ, ಟೈಮ್ ಇಲ್ಲ ಅನ್ನೋ ಒಂದು ಟೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಷ್ಟೇ ಏನೇ ಕೆಲಸಗಳಿದ್ರು ಕೂಡ ಎಲ್ಲವನ್ನೂ ಕೂಡ ನಾವು ಮಾಡ್ಲೇಬೇಕಂತ ಇಲ್ಲ. ಯಾವ್ದು ಕೂಡ ನಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಅಲ್ವಾ ಸ್ನೇಹಿತರೆ. ಯಾವಾಗ ಏನ್ ಆಗ್ಬೇಕೋ ಅದಾಗತ್ತೆ, ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡ್ತಾ ಹೋಗುವಂತದ್ದು ಅಲ್ವಾ. ಹಾಗಾಗಿ ಎಷ್ಟೇ ಏನೇ ಕೆಲಸ ಇರಲಿ, ಫಸ್ಟ್ ಪ್ರಯಾರಿಟಿ ನಿಮ್ದು ನಿಮ್ಮ ಒಂದು ಹೆಲ್ತ್ ಮೇಲೆ ಇರ್ಬೇಕಾಗತ್ತೆ. ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇಸ್ ವೆಲ್ತ್. ಓಕೆನಾ, ಇವಾಗೆಲ್ಲ ಎಷ್ಟು ಜನ ಎಷ್ಟು ದುಡ್ಡು ಮಾಡ್ತಾ ಇದಾರೆ, ಎಷ್ಟು ಕೋಟಿಗಟ್ಲೆ ದುಡ್ಡು ಮಾಡ್ತಾ ಇರ್ಬೋದು. ಆದ್ರೆ ಅದ್ರ ಕಡೆ ನಿಮ್ಗೆ ಲಕ್ಷ್ಯ ಹೋಗ್ಬೋದು. ನಾನ್ ಯಾವಾಗ ಆ ತರ ಮಾಡೋದು, ನಾನ್ ಯಾವಾಗ ಅಷ್ಟು ಶ್ರೀಮಂತನಾಗೋದು ಅಥವಾ ಶ್ರೀಮಂತನಾಗೋದು ಅಂತ ಅನ್ನಿಸ್ಬಹುದು. ಇವಾಗ ನಮಗೂ ಕೂಡ ಅದನ್ಸಿರುತ್ತೆ ಇಲ್ವಾ, ಎಲ್ಲರಿಗೂ ಕೂಡ ಅನ್ಸಿರುತ್ತೆ. ಆದರೆ ಫಸ್ಟ್ ಪ್ರಯಾರಿಟಿ, ಎಲ್ಲದಕ್ಕಿಂತ ಫಸ್ಟ್ ಪ್ರಯಾರಿಟಿ ನಮ್ಮ ಒಂದು ಹೆಲ್ತ್, ಮೆಂಟಲ್ ಹೆಲ್ತ್ ಅಂಡ್ ಫಿಸಿಕಲ್ ಹೆಲ್ತ್, ಆಲ್ಸೋ ಸ್ಪಿರಿಚುವಲ್ ಹೆಲ್ತ್. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಅಂದು ಕೂಡಲೇ ಇಲ್ಲಿ ಸನ್ಯಾಸತ್ವ ಅಂತ ಅಲ್ಲ, ನಾನು ಎಲ್ಲಾ ವಿಡಿಯೋಲು ಹೇಳ್ತಾ ಇರ್ತೀನಿ, ಆಲ್ಮೋಸ್ಟ್ ಪ್ರತಿಯೊಂದು ವಿಡಿಯೋಲು ಹೇಳ್ತಾ ಇರ್ತೀನಿ. ಆಧ್ಯಾತ್ಮಿಕತೆ ಅಂತ ಅಂದ್ರೆ ಇಂಡಿವಿಜುವೇಷನ್ ಪ್ರಾಸೆಸ್, ಅಂದ್ರೆ ನಮ್ಮ ಒಂದು ವ್ಯಕ್ತಿತ್ವ, ಅಂದ್ರೆ ನಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್. ಓಕೆನಾ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಒಬ್ಬೊಬ್ಬರ ಒಂದು ಅರ್ಥ ಒಂದೊಂದು ರೀತಿ ಇರಬಹುದು, ಆದರೆ ಕರೆಕ್ಟ್ ಅರ್ಥ ಏನು, ಒಬ್ಬೊಬ್ಬರು ದೃಷ್ಟಿಕೋನ ಒಂದೊಂದು ರೀತಿ ಇರ್ಬೋದು. ಪರ್ಸನಾಲಿಟಿ ಅಂದ್ರೆ, ಕರೆಕ್ಟ್ ಪರ್ಸನಾಲಿಟಿ ಅಂದ್ರೆ ನಿಮ್ಮನ್ನ ನೀವು ಕಂಡುಕೊಳ್ಳೋದು, ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದು. ತಪ್ಪುಗಳನ್ನ ಮಾಡೋದೇ ಇಲ್ಲ ಅಂತಲ್ಲ, ತಪ್ಪುಗಳನ್ನ ಮಾಡಿ ಅದರಿಂದ ಕಲಿತು, ಪಾಠಗಳನ್ನ ಕಲಿತು ಎವಾಲ್ವ್ ಆಗ್ತಾ ಹೋಗುವಂತದ್ದು ಅಲ್ವಾ. ಬೇರೆಯವ್ರ ಇಂದಾನು ಕೂಡ ನಾವು ಕಲಿತಾ ಇರ್ತೀವಿ. ನಮ್ಮ ಜೀವನದ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ನೀವು ನಿಮ್ಮ ಕಡೆ ನೀವು ಗಮನ ಕೊಡೋದು, ಸ್ಪಿರಿಚುವಲ್ ಗ್ರೋತ್, ಮೆಂಟಲ್ ಗ್ರೋತ್, ಫಿಸಿಕಲ್ ಹೆಲ್ತ್, ಇದ್ರ ಬಗ್ಗೆ ನೀವು ಗಮನ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇಸ್ ವೆಲ್ತ್ ಅನ್ನುವ ಒಂದು ಮೈಂಡ್ ಸೆಟ್ ನ ನೀವು ಬೆಳೆಸ್ಕೊಡ್ಬೇಕು. ಆಮೇಲೆ ಮಿಕ್ಕಿದ್ದೆಲ್ಲವೂ ಕೂಡ, ದುಡ್ಡು ಮಾಡೋದು ಇದೆಲ್ಲವೂ ಕೂಡ ಸೆಕೆಂಡ್ರಿ, ಫಸ್ಟ್ ಹೆಲ್ತ್. ಓಕೆನಾ, ಸೊ ಸ್ವಲ್ಪ ನೀವು ಸ್ವಲ್ಪನೇ ಶುರು ಮಾಡಿ ಆಯ್ತಾ. ಜಾಸ್ತಿ ಹೆವಿ ಎಕ್ಸರ್ಸೈಸ್ ಮಾಡುವಂತದ್ದು, ಹೆವಿ ವರ್ಕೌಟ್ ಮಾಡೋದೆಲ್ಲ ಬೇಡ. ಸ್ವಲ್ಪ ಲೈಟ್ ಆಗಿ ನೀವು ಶುರು ಮಾಡಿ. ಇವಾಗ ಶುರು ಮಾಡಿದ್ರು ಕೂಡ ಈ ಒಂದು ಎಕ್ಸರ್ಸೈಸ್ ವ್ಯಾಯಾಮವನ್ನ ನೀವು ಹಂತ ಹಂತವಾಗಿ ಡಯಾಬಿಟೀಸ್ ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಯೋಗ ಕೂಡ ಮಾಡಿದ್ರೆ ಇನ್ನೂ ಒಳ್ಳೇದು. ಯೋಗನಲ್ಲಿ ಕೆಲವೊಂದು ಆಸನಗಳು, ಎಲ್ಲಾ ಆಸನಗಳು ಎಲ್ರಿಗೂ ಬರ್ದೇ ಇರ್ಬೋದಲ್ವಾ, ಎಲ್ರಿಗೂ ಬರ್ಬೇಕು ಅಂತ ಏನೂ ಇಲ್ಲ. ಕೆಲವೊಂದು ಸಿಂಪಲ್ ಆಸನಗಳನ್ನ, ಅಂದ್ರೆ ಕೆಲವೊಂದು ಪೋಸ್ಚರ್ಗಳು, ಕೆಲವೊಂದು ಎಕ್ಸಸೈಸ್ಗಳು ಇರುತ್ತೆ, ಕೆಲವೊಂದು ಆಸನಗಳು ಅಂತ ಹೇಳ್ತೀವಲ್ವಾ, ಅದೆಲ್ಲವನ್ನ ನೀವು ಕಲ್ತ್ಕೊಂಡು ಆ ಆಸನಗಳನ್ನ ನೀವು ಪ್ರತಿದಿನ ಮಾಡುವಂತದ್ದು. ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಮಾಡ್ಬೇಕು ರೆಗ್ಯುಲರ್ ಆಗಿ, ಅದೆಲ್ಲವನ್ನ ಒಂದು ತಿಂಗಳು ರೆಗ್ಯುಲರ್ ಆಗಿ ಒಂದು ಟೈಮಿಂಗ್ ಇಟ್ಕೊಂಡು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಈ ಒಂದು ಡಯಾಬಿಟೀಸ್ ಅನ್ನೋದು ಕಂಟ್ರೋಲ್ಗೆ ಬಂದೇ ಬರುತ್ತೆ. ಸೊ ಮೊದಲನೇದಾಗಿ ಡಯಟ್ ಕಂಟ್ರೋಲ್, ಎರಡನೇದಾಗಿ ರೆಗ್ಯುಲರ್ ಎಕ್ಸಸೈಸ್, ಮೂರನೇದಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ. ಒಬ್ರು ನನ್ಗೆ ಕೇಳಿದ್ರು ಕೂಡ, ಮೆಸೇಜ್ ಮಾಡಿದ್ರು, ನನ್ನ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು, ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಮೇಡಮ್ ಅಂತ. ಸೊ ಸುಮಾರು ಚೆನ್ನಾಗಿ ಕೇಳಿದ್ದಾರೆ. ಆಕ್ಚುಲಿ ಒಬ್ಬೊಬ್ರು ಒಂದೊಂದು ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಡಯಾಬಿಟೀಸ್ ಇದೆ, ಕೆಲವರಿಗೆ ವೆಯ್ಟ್ ಲಾಸ್ ಮಾಡ್ಬೇಕು, ಕೆಲವರಿಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇದೆ, ಈ ತರ. ಬಟ್ ಎಲ್ಲದಕ್ಕೂ
ಮೇನ್ ಇಲ್ಲಿ ಮೈಂಡ್ ಸೆಟ್. ಓಕೆನಾ? ಸೊ ಇದ್ರ ಬಗ್ಗೆ ಕೂಡ ನಾನು ನಿಮ್ಗೆ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಯಾವ ರೀತಿ ನೀವು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಯಾವ ರೀತಿ ನಿಮ್ಮ ಒಂದು ದಿನಚರಿ ಇರಬೇಕು ಅನ್ನುವ ವಿಚಾರವನ್ನ ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ. ಸೊ ಅಂದ್ರೆ ವಿಚಾರವನ್ನ ನಾವಿಲ್ಲಿ ತಿಳ್ಕೊಳ್ಳುವಂಥದ್ದು, ಈ ಡಯಾಬಿಟೀಸ್ ನ ಕಂಟ್ರೋಲ್ ಮಾಡ್ಬೇಕು ಅಂತ ಅಂದ್ರೆ ವೆಯ್ಟ್ ಮ್ಯಾನೇಜ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ವೆಯ್ಟ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಂದು ತೂಕವನ್ನ ಸಮತೋಲನದಲ್ಲಿ ಇಟ್ಕೊಳ್ಳೋದು, ನಿಮ್ಮ ಹೈಟ್ಗೆ ತಕ್ಕ ಹಾಗೆ, ನಿಮ್ಮ ಏಜ್ಗೆ ತಕ್ಕ ಹಾಗೆ, ನಿಮ್ಮ ಒಂದು ಏನು ಲೈಫ್ ಸ್ಟೈಲ್ ಯಾವ ರೀತಿ ಇದೆ, ನಿಮ್ಗೆ ಏನು ಡಿಸೀಸ್ ಇದೆ, ನಿಮ್ಗೆ ಏನಾದ್ರು ರೋಗಗಳಿದೆಯಾ ಇಲ್ವಾ ಅಂತ ನೋಡ್ಕೊಂಡು ನಿಮ್ಗೆ ಎಷ್ಟು ತೂಕ ಇದ್ರೆ ಬೆಟರ್ ಅನ್ನೋದನ್ನ ನೋಡ್ಕೊಂಡು ನೀವು ವೆಯ್ಟ್ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಎಕ್ಸೆಸ್ ವೆಯ್ಟ್ ಇದ್ದೀರಾ ಅಥವಾ ತುಂಬಾ ಕಮ್ಮಿ ಇದ್ದೀರಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ವೆಯ್ಟ್ ಅಂತ ಬಂದಾಗ ಇಲ್ಲಿ ಒಳ್ಳೆ ಫ್ಯಾಟ್ ಕೂಡ ಇರುತ್ತೆ, ಕೆಟ್ಟ ಫ್ಯಾಟ್ ಕೂಡ ಇರುತ್ತೆ. ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು. ಯಾಕಂದ್ರೆ ಕೆಲವರು ತುಂಬಾ ಸಣ್ಣ ಇರ್ತಾರೆ ಆದ್ರೂ ಕೂಡ ಅವ್ರಿಗೆ ಫ್ಯಾಟ್ ಇರುತ್ತೆ ಅಂತ, ಏನು ನಾನು ಇಷ್ಟು ಸಣ್ಣ ಇದ್ದೀನಿ ಆದ್ರೂ ಕೂಡ ಫ್ಯಾಟ್ ಇದೆ ನನ್ಗೆ ಅಂತ ಹೇಳ್ತಾ ಇದ್ರಲ್ಲ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಬಟ್ ಇಲ್ಲಿ ತಿಳ್ಕೊಳ್ಬೇಕು, ಒಳ್ಳೆ ಫ್ಯಾಟ್ ಯಾವುದು, ಕೆಟ್ಟ ಫ್ಯಾಟ್ ಯಾವುದು, ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್, ಇದ್ರ ಬಗ್ಗೆ ವಿಚಾರವನ್ನ ತಿಳ್ಕೊಳ್ಳುವಂಥದ್ದು. ಸೊ ನನ್ನ ವಿಡಿಯೋಸ್ ಕೂಡ ರೆಗ್ಯುಲರ್ ಆಗಿ ನೀವು ನೋಡ್ತಾ ಇದ್ರೆ ಸಪ್ರೇಟ್ ಆಗಿ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ. LDL ಮತ್ತೆ HDL, ಒಳ್ಳೆ ಫ್ಯಾಟ್ ಮತ್ತೆ ಕೆಟ್ಟ ಫ್ಯಾಟ್ ಬಗ್ಗೆ ಕೂಡ ಮಾಡ್ತೀನಿ ವಿಡಿಯೋಸ್, ಚೆಕ್ ಮಾಡಿ ಸ್ನೇಹಿತರೆ. ಸೊ ಈ ರೀತಿ ವೆಯ್ಟ್ ಮ್ಯಾನೇಜ್ ಮಾಡೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಶುಗರ್ ಲೆವೆಲ್ಸ್ ಕೂಡ ಸಮತೋಲನದಲ್ಲಿ ಇರುತ್ತೆ ಈ ಒಂದು ವೆಯ್ಟ್ ಮ್ಯಾನೇಜ್ ಮಾಡೋದ್ರಿಂದ. ಓಕೆನಾ? ವೆಯ್ಟ್ ರೆಡ್ಯೂಸ್ ಮಾಡಿದ್ರೆ ಆರಾಮಾಗಿ ನೀವು ಈ ಒಂದು ಡಯಾಬಿಟೀಸ್ ನ ಕಂಟ್ರೋಲ್ ಮಾಡಿಕೊಂಡು ಲೈಫ್ ಸ್ಟೈಲ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಓಕೆನಾ? ಸೊ 4ನೇದಾಗಿ ರೆಗ್ಯುಲರ್ ಮಾನಿಟರಿಂಗ್, ಅಂದ್ರೆ ರೆಗ್ಯುಲರ್ ಚೆಕಪ್ ಮಾಡಿಸುವಂಥದ್ದು. ಹಾಗಂತ ಹೇಳಿ ನೀವು ಹಗ್ಲಾಗಿಲ್ಲ 1 ದಿವಸಕ್ಕೆ 3 ಸತಿ ಅಥವಾ ಪ್ರತಿದಿನ ಪ್ರಿಕ್ ಮಾಡ್ಕೊಂಡು ಅದೇ ಕೈಗೆ ಚುಚ್ಕೊಂಡು ನೀವು ಶುಗರ್ ಲೆವೆಲ್ಸ್ ನೋಡ್ತೀರಲ್ವಾ, ಅದನ್ನ ಪ್ರತಿದಿನ ಮಾಡ್ಬೇಕಂತ ಇಲ್ಲ. ಬಟ್ ಏಜ್ ಆಗ್ತಾ ಆಗ್ತಾ ಕೆಲವೊಮ್ಮೆ ಅದು ಕೂಡ ಮಾಡ್ಬೇಕಾಗತ್ತೆ. ಓಕೆನಾ? ಬಟ್ ನೀವು ಇನ್ನು ಶುರು ಹಂತದಲ್ಲಿದ್ರೆ ಅಥವಾ ಇನ್ನು ನೀವು ಇಲ್ಲಪ್ಪ ನಾನು ತೊಂದ್ರೆ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅನ್ನುವಂತಹ ಒಂದು ಸ್ಥಿತಿಯಲ್ಲಿದ್ರೆ ಹಗ್ಲಗ್ಲ ಸುಮ್ಮನೆ ಕ್ಯೂರಿಯಾಸಿಟಿಗೆ, ಕುತೂಹಲಕ್ಕೆ ಟೆಸ್ಟ್ ಮಾಡ್ಕೊಳ್ಳೋದೆಲ್ಲ ಮಾಡಬೇಡಿ. ಆದ್ರೆ ಡಾಕ್ಟರ್ ಯಾವ ರೀತಿ ಹೇಳಿದ್ದಾರೆ, ಸಪೋಸ್ ಅವ್ರು 3 ಮಂತ್ಸ್ ಆದ್ಮೇಲೆ ಮತ್ತೆ ಬನ್ನಿ ಅಂತ ಹೇಳಿರ್ತಾರೆ, ಬಟ್ ನೀವು ಹೋಗೋದಿಲ್ಲ, 1 ವರ್ಷವರೆಗೂ ಹೋಗೋದಿಲ್ಲ, ಇದು ತಪ್ಪಾಗತ್ತೆ. ಓಕೆನಾ? ಸೊ ಹಾಗಾಗಿ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸುವಂತದ್ದು. ಓಕೆನಾ? ಅದು ಎಷ್ಟು ಲೆವೆಲ್ಸ್ ಇರ್ಬೇಕು ಅದಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ರಿಸ್ಕ್ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಯಾವ ಲೆವೆಲ್ ಅಲ್ಲಿ ಇದೆ, ಯಾವ ಸ್ಟೇಜ್ ಅಲ್ಲಿ ಇದೆ ನಿಮ್ಮ ಒಂದು ಡಯಾಬಿಟೀಸ್ ಅಂತ ತಿಳ್ಕೊಳ್ಳೋದು, ರೆಗ್ಯುಲರ್ ಮಾನಿಟರ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಮಾನಿಟರೇ ಮಾಡಿಲ್ಲ ಅಂತ ಅಂದಾಗ ಸಡನ್ ಆಗಿ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ತೊಂದರೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ರೆಗ್ಯುಲರ್ ಮಾನಿಟರಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಶುಗರ್ ಲೆವೆಲ್ ಚೆಕ್ ಮಾಡಿಸುವಂತದ್ದು, HbA1c ಮಾನಿಟರಿಂಗ್, ಅಂದ್ರೆ ಇದು ಕೂಡ ಟೆಸ್ಟ್, HbA1c ಟೆಸ್ಟ್ ಅಂತ ಹೇಳ್ತೀವಲ್ವಾ, ಈ ಒಂದು ಶುಗರ್ ಲೆವೆಲ್ ಎಲ್ಲ ಮಾನಿಟರ್ ಮಾಡೋದಕ್ಕೆ, ಅದು ಕೂಡ ಮಾಡ್ಕೊಳ್ಳುವಂತದ್ದು, ಡಾಕ್ಟರ್ ಫಾಲೋ ಅಪ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಇದಿಷ್ಟು ಕೂಡ ಮಾಡಿದ್ರೆ ನಿಮ್ಮ ಒಂದು ಡಯಾಬಿಟಿಸ್ ಕಂಟ್ರೋಲ್ ಆಗೇ ಆಗತ್ತೆ ಖಂಡಿತವಾಗ್ಲು. 5ನೇದಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇದೆಲ್ಲ ವಿಡಿಯೋನಲ್ಲೂ ನಾನು ಸಾಮಾನ್ಯವಾಗಿ ಹೇಳ್ತಾನೆ ಇರ್ತೇನೆ. ಜನರಲ್ ಆಗಿ ಎಲ್ರಿಗೂ ಕೂಡ ಸ್ಟ್ರೆಸ್ ಅನ್ನೋದು ಇವತ್ತಿನ ಒಂದು ಲೈಫ್ ಸ್ಟೈಲ್ ಅಲ್ಲಿ ಸ್ಟ್ರೆಸ್ ಅನ್ನೋದು ಇದ್ದೇ ಇದೆ. ಒಂದು ಸಣ್ಣ ವಯಸ್ಸವರಿಂದ ಹಿಡಿದು ಏಜ್ ಆದವ್ರವರೆಗೂ ಕೂಡ ಸ್ಟ್ರೆಸ್ ಅನ್ನೋದು ಇದೆ ಅಲ್ವಾ, ಎಲ್ಲರಲ್ಲೂ ಇದ್ದೇ ಇರುತ್ತೆ ಸ್ಟ್ರೆಸ್. ಆದ್ರೆ ಹೇಗೆ ಇದನ್ನ ಮ್ಯಾನೇಜ್ ಮಾಡಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ನಾನು ಸೈಕಾಲಜಿ ರಿಲೇಟೆಡ್ ವಿಡಿಯೋಸ್ ಅಂಡರ್ ಬರುತ್ತೆ. ವಾಟ್ ಇಸ್ ಸ್ಟ್ರೆಸ್, ಸ್ಟ್ರೆಸ್ ಅಂದ್ರೆ ಏನು, ಆಂಗ್ಸೈಟಿ ಅಂದ್ರೆ ಏನು, ಪ್ಯಾನಿಕ್ ಅಂದ್ರೆ ಏನು, ಯಾವ ರೀತಿ ಮ್ಯಾನೇಜ್ ಮಾಡಬಹುದು, ಕೋಪ, ಸಿಟ್ಟು, ಆಂಗರ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಕೂಡ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸ್ಟ್ರೆಸ್ ನ ನೀವು ಮ್ಯಾನೇಜ್ ಮಾಡಿದ್ರಿ ಅಂದ್ರೆ ಶುಗರ್ ಲೆವೆಲ್ ಆಟೋಮೆಟಿಕ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಇಲ್ಲ ಸ್ಟ್ರೆಸ್ ಜಾಸ್ತಿ ಆಯ್ತು ಅಂತಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಒಂದು ಅದು ಕೂಡ ಒಂದು ರೀತಿಯ ಹಾರ್ಮೋನ್. ಓಕೆ, ಸ್ಟ್ರೆಸ್ ಹಾರ್ಮೋನ್, ಅದು ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ದುಷ್ಪರಿಣಾಮಗಳು ಹೆಚ್ಚಾಗುತ್ತೆ. ಅದರಲ್ಲೂ ಡಯಾಬಿಟಿಸ್ ಇರೋರಿಗೆ ಅದರಿಂದ ದುಷ್ಪರಿಣಾಮಗಳು ತುಂಬಾನೇ ಇರುತ್ತೆ. ಹೋಗ್ತಾ ಹೋಗ್ತಾ ಅದು ಕ್ಯಾನ್ಸರಸ್ ಸೆಲ್ಸ್ ಅನ್ನ ಕೂಡ ಜಾಸ್ತಿ ಮಾಡುತ್ತೆ. ಹಂತ ಹಂತವಾಗಿ ನೀವು ಇವಾಗ್ಲಿಂದಾನೇ ರೆಡ್ಯೂಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನೀವು ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೇಗೆ ಮ್ಯಾನೇಜ್ ಮಾಡೋದು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇದನ್ನ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಮತ್ತೊಂದು ವಿಡಿಯೋಲಿ. ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಎಲ್ಲಾ ಒಂದು ವಿಷಯಗಳನ್ನ ಹೊರಗಡೆ ನೀವು ಏನೋ ಒಂದು ಕೆಲಸ ಮಾಡ್ತಿರ್ತೀರಿ, ಪ್ರೊಫೆಷನಲ್ ಲೈಫ್ ಅಲ್ಲಿ ಇರ್ತೀರಿ, ಎಲ್ಲಾ ಒಂದು ವಿಚಾರಗಳನ್ನ ಪರ್ಸನಲ್ ಆಗಿ ತಗೊಳ್ಳೋದನ್ನ ಫಸ್ಟ್ ಬಿಡ್ಬೇಕು. ಆಯ್ತಾ? ಇಲ್ಲಿ ಫ್ಯಾಮಿಲಿನಲ್ಲೇನೆ ಎಷ್ಟೋ ಒಂದು ಸ್ಟ್ರೆಸ್ ಗಳು ಇರುತ್ತೆ. ಒಂದು ಕುಟುಂಬ ಅಂತ ಬಂದಾಗ ಸಾಕಷ್ಟು ಟಾಕ್ಸಿಸಿಟಿ ಇರುತ್ತೆ, ಒಬ್ಬೊಬ್ಬರ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ, ಅಲ್ಲೇ ಸ್ಟ್ರೆಸ್ ಗಳು ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಪ್ರೊಫೆಷನಲ್ ಲೈಫ್ ಅಲ್ಲೂ ಕೂಡ ಸ್ಟ್ರೆಸ್ ಜಾಸ್ತಿ ಇತ್ತು ಅಂತ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಸ್ಟ್ರೆಸ್ ಲೆವೆಲ್ ಅನ್ನ ನೀವು ಮ್ಯಾನೇಜ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಹೊರಗಡೆ ವಿಷಯಗಳೆಲ್ಲವನ್ನೂ ಕೂಡ ಪರ್ಸನಲ್ ಆಗಿ ತಗೊಳ್ತಾ ಬಂದ್ರೆ
ಮನೆಯಲ್ಲಿ ಇರುವ ನೆಮ್ಮದಿ ಕೂಡ ಹಾಳಾಗುತ್ತೆ, ರಿಲೇಶನ್ಶಿಪ್ ಅಲ್ಲಿ ಬಿರುಕುಗಳು ಬಿಡುತ್ತೆ. ಓಕೆನಾ? ಸೊ ಜಗಳಗಳು, ವಾದಗಳು, ವಿವಾದಗಳು ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೀವು ಹೊರಗಡೆ ವಿಷಯಗಳನ್ನೆಲ್ಲ ಪರ್ಸನಲ್ ಆಗಿ ತಗೊಳ್ಳೋದನ್ನ ಆದಷ್ಟು ಬಿಟ್ಬಿಡ್ಬೇಕು. ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಪ್ರೀತಿ ಪಾತ್ರರ ಒಂದು ಹೆಲ್ತ್ ಬಗ್ಗೆ ಗಮನ ಕೊಡ್ಬೇಕು. ಇದರ ಜೊತೆಗೆ ಮೆಡಿಟೇಷನ್, ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿದಿನ ಒಂದು 10 ನಿಮಿಷ 15 ನಿಮಿಷ ಕೂತು ಧ್ಯಾನ ಮಾಡಿ ಸ್ನೇಹಿತರೆ. ಮನೆಯಲ್ಲಿ ಸಾಕಷ್ಟು ಜನ ಇರಬಹುದು, ಆದ್ರೆ ಎಲ್ಲಾದ್ರೂ ಒಂದು ಪ್ಲೇಸ್ ನೋಡ್ಕೊಳ್ಳಿ, ನೀವು ಒಬ್ಬರೇ ಇರೋ ತರ ಮಾಡ್ಕೊಳ್ಳಿ. ಆ ರೀತಿ ಒಂದು ಎನ್ವೈರನ್ಮೆಂಟ್ ಸೃಷ್ಟಿ ಮಾಡಿಕೊಂಡು ಒಂದು 15 ನಿಮಿಷ ನೀವು ಒಬ್ಬರೇ ಕೂತು ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ, ಉಸಿರಾಟದ ಮೇಲೆ ನೀವು ಗಮನ ಕೊಟ್ಟಾಗ ಏನಾಗುತ್ತೆ, ಆ ಒಂದು ಪ್ರಾಣ ಅನ್ನೋ ಒಂದು ಈ ಉಸಿರು, ಆಕ್ಸಿಜನ್ ಲೆವೆಲ್ ಜಾಸ್ತಿ ನಮ್ಮ ಒಂದು ದೇಹಕ್ಕೆ ಹೋದಂಗೆನೆ ನಮ್ಮ ಒಂದು ದೇಹದಲ್ಲಿ ಏನೆಲ್ಲ ವೂಂಡ್ಸ್ಗಳು, ಗಾಯಗಳು ಇರುತ್ತೆ ಅದೆಲ್ಲವನ್ನೂ ಕೂಡ ಹೀಲ್ ಮಾಡುವ ಶಕ್ತಿ ಈ ಒಂದು ಪ್ರಾಣ, ನಾವು ಉಸಿರಾಟ ದೀರ್ಘವಾದ ಉಸಿರು ತಗೊಂಡಾಗ ಅದರಲ್ಲಿ ಅಂತಹ ಒಂದು ಶಕ್ತಿ ಇರುತ್ತೆ. ಓಕೆನಾ? ಇದ್ರ ಜೊತೆಗೆ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ನಮ್ಮ ಲೈಫ್ ಫೋಕಸ್ಡ್ ಆಗಿ ಇರುತ್ತೆ, ಹೆಲ್ತ್ ಬಗ್ಗೆ ನಾವು ಹೆಚ್ಚಾಗಿ ಗಮನ ಕೊಡ್ತೀವಿ. ಓಕೆನಾ? ಸೊ ಹಾಗಾಗಿ ಧ್ಯಾನ ಅನ್ನೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಡೀಪ್ ಬ್ರೀತಿಂಗ್, ಆಲ್ರೆಡಿ ಹೇಳ್ದೆ ನಾನು, ದೀರ್ಘವಾದ ಉಸಿರಾಟ ಅಂತ. ನೀವು ಆದಷ್ಟುನು ಯಾವಾಗೆಲ್ಲ ನೀವು ಕೂತು ಧ್ಯಾನ ಮಾಡ್ತೀರಿ ಅವಾಗ ನೀವು ದೀರ್ಘವಾದ ಉಸಿರನ್ನೇ ತಗೊಳ್ತೀರಿ ಅಲ್ವಾ. ಇದ್ರ ಜೊತೆಗೆ ದಿನನಿತ್ಯ, ಪ್ರತಿ ಕ್ಷಣ ನಾವು ಉಸಿರಾಟದ ಮೇಲೆ ಗಮನ ಕೊಟ್ಟು ದೀರ್ಘವಾಗಿ ಉಸಿರಾಡೋದ್ರಿಂದ ಸಾಕಷ್ಟು ಚೇಂಜಸ್, ಬದಲಾವಣೆಗಳು ಆಗುತ್ತೆ ನಿಮ್ಮ ಲೈಫಲ್ಲಿ. ಅಂದ್ರೆ ಪ್ರತಿ ಒಂದು ಉಸಿರ ಮೇಲೆ ಉಸಿರಾಡುವಾಗ್ಲೂ ಉಸಿರ ಮೇಲೆ ಗಮನ ಕೊಡೋಕ್ಕಾಗದೆ ಇರಬಹುದು, ನಾವು ಪ್ರತಿ ಸತಿ ಹಿಂಗ್ ಉಸಿರು ತಗೊಂಡಾಗ ಉಸಿರು ಕಡೆ ಗಮನ ಕೊಡೋಕ್ಕಾಗದೆ ಇರ್ಬೋದು. ಬಟ್ ಅಭ್ಯಾಸ ಮಾಡ್ಕೊಳ್ತಾ ಅದೇ ರೂಢಿ ಆಗುತ್ತೆ ನಮ್ಗೆ. ನಿಧಾನವಾಗಿ ಉಸಿರಾಡುವಂಥದ್ದು, ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ಗುಡ್ ಸ್ಲೀಪ್. ಸಾಕಷ್ಟು ನೀವು ಸ್ಟ್ರೆಸ್ಫುಲ್ ಲೈಫ್ ಇದ್ರೆ, ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ರೆ ನಿದ್ದೆ ತುಂಬಾ ಕಮ್ಮಿ ಇರುತ್ತೆ ಅಲ್ವಾ. ಸೊ ಅವಾಗ ಹೆಲ್ತ್ ಅಲ್ಲಿ ಏರುಪೇರಾಗೋದು ಜಾಸ್ತಿ ಇರುತ್ತೆ. ಎಷ್ಟೇ ಏನೇ ಕೆಲಸಗಳು ಇರ್ಲಿ, ಅದ್ಯಾವ್ದು ಕೂಡ ನಿಮ್ಗೆ ಹೆಲ್ತ್ ಮುಂದೆ ಮ್ಯಾಟ್ರ್ ಅಲ್ವೇ ಅಲ್ಲ. ಹಾಗಾಗಿ ಫಸ್ಟ್ ನೀವು ನಿದ್ದೆ ಮಾಡ್ಬೇಕು. ಎಲ್ರೂ ನಿದ್ದೆ ಕೆಟ್ಟೇ ಇರ್ತೀವಿ, ಇವಾಗ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ, ನಿದ್ದೆ ಕೆಟ್ಟಿರುವ ದಿನಗಳು ಇದೆ. ಆದರೆ ಹಂತವಾಗಿ ನಾವು ಎಲ್ಲದರಿಂದ ಏನೆಲ್ಲ ನಮ್ಗೆ ಟಾಕ್ಸಿಸಿಟಿ ಇದೆ ಲೈಫ್ ಅಲ್ಲಿ, ಏನೆಲ್ಲ ವಿಷಯಗಳಿಂದ ನಾವು ನೋವು ಅನುಭವಿಸ್ತಾ ಇರ್ತೀವಿ ಅದೆಲ್ಲವನ್ನೂ ಕೂಡ ಬಿಡ್ತಾ ನಾವು ಅದರಿಂದ ಡಿಟ್ಯಾಚ್ ಆಗ್ತಾ ನಮ್ಮ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರೆ ಏನಾಗುತ್ತೆ, ನಾವು ಇನ್ನರ್ ಪೀಸ್ ಅನ್ನೋದನ್ನ ಕಂಡ್ಕೊಳ್ತೀವಿ, ಮನಸ್ಸಿನ ಒಳಗಡೆ ಶಾಂತಿ ಅನ್ನೋದನ್ನ ಕಂಡ್ಕೊಳ್ತೀವಿ, ನೆಮ್ಮದಿ ಅನ್ನೋದನ್ನ ಕಂಡ್ಕೊಳ್ತೀವಿ ಅಲ್ವಾ. ಅವಾಗ ನಿದ್ದೆ ಆಟೋಮೆಟಿಕ್ ಆಗಿ ನಿಮ್ಗೆ ಬರುತ್ತೆ. ಓಕೆನಾ? ಹಾಗಾಗಿ ಗುಡ್ ಸ್ಲೀಪ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಕ್ವಿಕ್ ಆಗಿ ಇನ್ನೊಂದ್ಸತಿ ನೋಡ್ತಾ ಹೋಗೋಣ. ಸೊ ನೀವು ಕಂಟ್ರೋಲ್ ಮಾಡಬೇಕು ಡಯಾಬಿಟೀಸ್ನ ಅಂತ ಅಂದ್ರೆ, ಮೊದಲಿಗೆ ಡಯಟ್ ಕಂಟ್ರೋಲ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದಾಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಮೂರನೇದಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ನಾಲ್ಕನೇದಾಗಿ ರೆಗ್ಯುಲರ್ ಆಗಿ ಮಾನಿಟರಿಂಗ್ ಮಾಡೋದು, ಅಂದ್ರೆ ನಿಮ್ಮ ಒಂದು ಶುಗರ್ ಲೆವೆಲ್ ಮಾನಿಟರ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಕೊನೆಯದಾಗಿ ಐದನೇದಾಗಿ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇನ್ನು ಸಾಕಷ್ಟು ವಿಷಯಗಳಿವೆ, ಬಟ್ ಈ ಒಂದು 5 ಮುಖ್ಯವಾದ ವಿಷಯಗಳನ್ನ ನೀವು ಪಾಲಿಸ್ಬಿಟ್ರೆ ಶುಗರ್ ಕಂಟ್ರೋಲ್ ನಿಮ್ಮ ಕೈಲೇ ಇರುತ್ತೆ. ಡಯಾಬಿಟೀಸ್ನ ನೀವು ಆರಾಮಾಗಿ ಕಂಟ್ರೋಲ್ ಮಾಡಬಹುದು. ಓಕೆನಾ? ಸೊ ಈಗ ನಿಮ್ಮ ಒಂದು ಡೌಟ್ ಕ್ಲಿಯರ್ ಆಯ್ತು ಅಲ್ವಾ ಸ್ನೇಹಿತರೆ? ಡಯಾಬಿಟಿಸ್ ಕಂಟ್ರೋಲ್ ಮಾಡಬಹುದಾ ಇಲ್ವಾ ಅಂತ ಅನ್ನೋದಕ್ಕೆ ಎಸ್, ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಏನೆಲ್ಲ ಮಾಡ್ಬೇಕು, ಈ ಒಂದು 5 ವಿಷಯಗಳನ್ನ ನೀವು ಕಲ್ತ್ಕೊಂಡ್ರಿ ಇವಾಗ. ಸೊ ಇದನ್ನ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಬಟ್ ಒಬ್ರು ಹೇಳ್ದಾಗ ಇಲ್ಲಪ್ಪ ಅಂತ ಹೇಳಿ ಸೀರಿಯಸ್ ಆಗಿ ತಗೊಳ್ಬೇಕು ನಾನು ಅಂತ ಹೇಳಿ ನಾವು ಸೀರಿಯಸ್ ಆಗಿ ತಗೊಳ್ತೀವಿ ಅಲ್ವಾ. ಹಾಗಾಗಿ ಖಂಡಿತವಾಗ್ಲೂ ಈ ಒಂದು ನಾನೇನೆಲ್ಲ ವಿಷಯಗಳು ಹೇಳ್ತಾ ಇದನ್ನ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಒಂದು ಡಯಾಬಿಟಿಸ್ ಕಂಟ್ರೋಲ್ಗೆ ಬಂದೇ ಬರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇಂಪಾರ್ಟೆಂಟ್ ಕೆಲವೊಂದು ವಿಷಯನ ನೋಡ್ತಾ ಹೋಗೋಣ ನಾವಿಲ್ಲಿ. ಕಂಟ್ರೋಲ್ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಅಂತ ಅರ್ಥ ಅಲ್ಲ. ಓಕೆನಾ? ಇಲ್ಲಿ ಕಂಟ್ರೋಲ್ ಅಂತ ಅಂದ್ರೆ, ಡಯಾಬಿಟಿಸ್ ಕಂಟ್ರೋಲ್ ಅಂತ ಅಂದ್ರೆ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೀವಿ. ಹೈ ಲೆವೆಲ್ ಲೋ ಲೆವೆಲ್, ಹೈ ಲೆವೆಲ್ ಲೋ ಲೆವೆಲ್ ಅಂತ ವೇರಿಯೇಷನ್ಸ್ ಆಗೋದನ್ನ ಬ್ಯಾಲೆನ್ಸ್ಡ್ ಅಲ್ಲಿ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ ಅಂತ. ತುಂಬಾ ಹೈ ಆಗ್ಬಿಡೋದು, ಕೆಲವರಿಗೆಲ್ಲ ಜಾಸ್ತಿ ಆಗೋದು ಶುಗರು, ಕೆಲವರಿಗೆ ತುಂಬಾ ಕಮ್ಮಿ ಆಗೋದು, ಈ ತರ ಇರ್ತದೆ. ಅದನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಮಾಡ್ತಿದೀವಿ ಅಂತ ಅರ್ಥ. ಪೂರ್ತಿ ಕ್ಯೂರ್ ಅಂತ ಅನ್ಕೊಳ್ಬಾರ್ದು ನೀವು. ಓಕೆನಾ? ಕಂಟ್ರೋಲ್ ಬೇರೆ, ಪೂರ್ತಿ ರಿವರ್ಸ್ ಆಗೋದು ಬೇರೆ, ಎರಡು ಬೇರೆ ಬೇರೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇದ್ರ ಜೊತೆಗೆ ಶುಗರ್ ನಾರ್ಮಲ್ ರೇಂಜ್ ನಲ್ಲಿ ನೀವು ಮೇಂಟೈನ್ ಮಾಡುವಂತದ್ದು ತುಂಬಾ ಮುಖ್ಯ ಅಂತ ವಿಷಯ ಇರೋದು. ಬಟ್ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನಂತಂದ್ರೆ, ಶುಗರ್ನ ನೀವು ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡೋದು ಉತ್ತಮ. ಏನು ಅವಶ್ಯಕತೆ ಇಲ್ಲ, ಮನೆಯಲ್ಲಿ ಸಕ್ಕರೆ ಇಟ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ. ಓಕೆನಾ? ಕರೆಂಟ್ ಹೋಗೋದು ಬರೋದು ಆಗ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ.
ಸೊ ಈ ರೀತಿ ಶುಗರ್ ನಿಮ್ಗೆ ಏನು ಬೇಡ ಬೇಡ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡ್ಕೊಳ್ಬೇಕು ನೀವು. ಇದ್ರ ಜೊತೆಗೆ ಲೈಫ್ ಸ್ಟೈಲ್ ರೆಗ್ಯುಲರ್ ಆಗಿ ಒಳ್ಳೆ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡೋದು ತುಂಬಾ ಮುಖ್ಯ. ಸ್ವಲ್ಪ ದಿವಸ ಮಾಡಿ ಆಮೇಲೆ ಬಿಡೋದಲ್ಲ, ಇದನ್ನ ಕಂಟಿನ್ಯೂ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ದಿವಸ ಮಾಡಿದೆ ನನ್ಗೇನು ಸರಿ ಹೋಗ್ಲಿಲ್ಲ, ಏನು ಬರ್ತಾ ಇಲ್ಲ ರಿಸಲ್ಟ್, ನಾನು ಅನ್ಕೊಂಡಂಗ್ ಬರ್ತಾ ಇಲ್ಲ ರಿಸಲ್ಟ್ ಅಂತ ಅನ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ. ನಾನು ಅನ್ಕೊಂಡಂಗ ಆಗ್ತಾ ಇಲ್ಲ ಅಂತ ಅನ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಇದು ನೀವು ಲೈಫ್ ಲಾಂಗ್ ನಾವು ಲೈಫ್ ಸ್ಟೈಲ್ ನ ಒಳ್ಳೆ ರೀತಿನಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಹಾಗಂತ ಹೇಳಿ ಲೈಫ್ ಲಾಂಗ್ ನಾವು ಈ ಒಂದು ಡಯಾಬಿಟಿಸ್ ರಿವರ್ಸ್ ಮಾಡಕ್ಕೆ ಆಗಲ್ವಾ ಅಂತ ಅಂದ್ರೆ, ಅದಕ್ಕೆ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಆಲ್ರೆಡಿ ನಾನು ಕೆಲವೊಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ, ಅದನ್ನ ಚೆಕ್ ಮಾಡಿ ತಪ್ಪದೆ. ಓಕೆನಾ? ಸೊ ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು. ಇನ್ನು ಟೈಪ್ ವೈಸ್ ನಾವು ನೋಡ್ತಾ ಹೋದ್ರೆ, ಟೈಪ್ ವೈಸ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಟೈಪ್ 1 ಡಯಾಬಿಟಿಸ್ ನಾವು ಕಂಟ್ರೋಲ್ ಮಾಡಬಹುದು ನಿಜ, ಆದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದು ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಬಟ್ ಇಟ್ ಡಿಪೆಂಡ್ಸ್ ಆನ್ 1% ಟು ಅನದರ್ ಪರ್ಸನ್. ಬಟ್ ಹಾಗಂತ ಹೇಳಿ ಕಂಟ್ರೋಲ್ ಮಾಡಕ್ಕಾಗಲ್ವಾ ಅಂತಂದ್ರೆ ತಪ್ಪಾಗುತ್ತೆ, ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ ತಪ್ಪಾಗುತ್ತೆ. ಕಂಟ್ರೋಲ್ ಮಾಡಬಹುದು. ಟೈಪ್ 1 ಡಯಾಬಿಟಿಸ್ ಅಂತಂದ್ರೆ ಏನು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಓಕೆನಾ? ಸೊ ಟೈಪ್ 1 ಡಯಾಬಿಟಿಸ್ ಇರೋರು ಕೂಡ ಕಂಟ್ರೋಲ್ ಮಾಡಬಹುದು, ಆದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಕ್ ಆಗದೆ ಇರಬಹುದು. ಬಟ್ ಕಂಟ್ರೋಲ್ ಅಂತೂ ಮಾಡಬಹುದು ಸ್ನೇಹಿತರೆ, ಅಲ್ವಾ? ನಮ್ಮ ಕೈಲೇ ಇರುತ್ತೆ ಕಂಟ್ರೋಲ್ ಮಾಡೋದು, ಅಲ್ವಾ? ಕೆಲವರಿಗೆ ಅದನ್ನ ಹೆಚ್ಚಿನ ಅಂಶ ನಾವು ಫುಲ್ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಿ ಒಂದ್ ಹಂತಕ್ಕೆ ಒಳ್ಳೆಯ ಲೈಫ್ ಸ್ಟೈಲ್ ಕೂಡ ಲೀಡ್ ಮಾಡುವ ಕೆಪಾಸಿಟಿ ಇರ್ಬೋದು ಕೆಲವರಲ್ಲಿ. ಅದು ಒಬ್ಬರ ಪೇಷಂಟ್ಗೆ ಮತ್ತೆ ಇನ್ನೊಬ್ಬರ ಪೇಷಂಟ್ಗೂ ವ್ಯತ್ಯಾಸಗಳು ಇರುತ್ತೆ. ಓಕೆನಾ? ಸೊ ಇದು ವಿಚಾರವನ್ನ ನೀವು ತಿಳ್ಕೊಳ್ಬೇಕು. ನಿಮ್ಗೆ ಯಾವ ಡಯಾಬಿಟಿಸ್ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು ನೀವು, ಆಯ್ತಾ? ಏನ್ ವ್ಯತ್ಯಾಸ ಅನ್ನೋದು ಕೂಡ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಟೈಪ್ 1 ಅಂತಂದ್ರೆ ಏನು, ಟೈಪ್ 2 ಡಯಾಬಿಟಿಸ್ ಅಂದ್ರೆ ಏನು. ಹೆಚ್ಚಿನ ಅಂಶ ಜಾಸ್ತಿ ಜನಕ್ಕೆ ಇರೋದನ್ನೇ ಟೈಪ್ 2 ಡಯಾಬಿಟಿಸ್, ಲೈಫ್ ಸ್ಟೈಲ್ ಇಂದ ಬಂದಿರುವಂತ ಡಯಾಬಿಟಿಸ್ ಅನ್ನುವ ವಿಚಾರಗಳನ್ನೆಲ್ಲವನ್ನೂ ಕೂಡ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ಓಕೆನಾ? ಇನ್ನು ಟೈಪ್ 2 ಡಯಾಬಿಟಿಸ್ ಅಂತ ಬಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಇತ್ತು ಅಂದ್ರೆ ನೀವು ಆರಾಮಾಗಿ ನಿಮ್ಮ ಒಂದು ಕಂಟ್ರೋಲ್ಗೆ ತಗೊಳ್ಬಹುದು. ಇಲ್ಲ ನಿಮ್ಗೆ ಸ್ವಲ್ಪ ಶುಗರ್ ಬಂದು ಒಂದ್ ಸ್ವಲ್ಪ 10 ವರ್ಷ 5 ವರ್ಷ 10 ವರ್ಷ ಆಗಿದೆ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿ ನೀವು ರೆಗ್ಯುಲರ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಬ್ಯಾಲೆನ್ಸ್ಡ್ ಲೈಫ್ ಅನ್ನ, ನೀವು ಲೈಫ್ ಸ್ಟೈಲ್ ನ ಒಳ್ಳೆ ರೀತಿ ಲೀಡ್ ಮಾಡ್ತಾ ಇದ್ರೆ ಅದು ಒಂದಷ್ಟು ವರ್ಷಗಳ ಕಾಲ ತಗೊಳುತ್ತೆ ಸ್ವಲ್ಪ ನಾರ್ಮಲ್ ಕಂಟ್ರೋಲ್ಗೆ, ಅಂದ್ರೆ ಪ್ರೀ ಡಯಾಬಿಟಿಸ್ ಸ್ಟೇಜ್ಗೆ ಬರೋದಕ್ಕೆ. ಅಂದ್ರೆ ಪ್ರೀ ಡಯಾಬಿಟಿಸ್ಗೆ ಬರ್ದೇ ಇರ್ಬೋದು, ಬಟ್ ಮನ್ಸ್ ಮಾಡಿದ್ರೆ ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ ನನ್ಗನ್ಸೋ ಪ್ರಕಾರ ನೀವು ಒಂದ್ 10 ವರ್ಷ ಆಗಿದ್ರು ಕೂಡ ಅದನ್ನ ರಿವರ್ಸ್ ಮಾಡ್ಬೋದು. ನಾನಿಲ್ಲಿ ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಾನು ವಿಚಾರಗಳನ್ನ ಹೇಳ್ತಾ ಇರ್ತೀನಿ. ನೀವು ಡಾಕ್ಟರ್ಗಳು ಹೇಳುವ ವಿಚಾರವನ್ನ ತಿಳ್ಕೊಂಡಿರ್ತೀರಿ, ಅವರು ಹೇಳುವ ವಿಚಾರಗಳನ್ನ ನೀವು ಗಮನಿಸಬೇಕಾಗತ್ತೆ. ಡಾಕ್ಟರ್ಗಳು ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ರೀತಿಯ ಡಾಕ್ಟರ್ಗಳು ಇರ್ತಾರೆ, ಅಲೋಪತಿಕ್ಕು, ಹೋಮಿಯೋಪತಿಕ್ಕು, ಆಯುರ್ವೇದಿಕ್ಕು, ಅಲ್ವಾ? ಇಲ್ಲಿ ನೀವು ನೋಡ್ಬೇಕಾಗತ್ತೆ ನಿಮ್ಮ ಒಂದು ಸ್ಟೇಜ್ ಯಾವ ತರ ಇದೆ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸೊ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ಒಂದು ಡಯಾಬಿಟಿಸ್ ಬಂದು ಒಂದು 8-10 ವರ್ಷ ಆಗಿದ್ರೆ ಕೂಡ ನೀವು ಮನ್ಸ್ ಮಾಡಿದ್ರೆ ರಿವರ್ಸ್ ಮಾಡಬಹುದು. ಹೇಳ್ಬೇಕು ಅಂತ ಅಂದ್ರೆ ಒಬ್ಬ ಮನುಷ್ಯನ್ಗೆ ಡಾಕ್ಟರ್ ಅವಶ್ಯಕತೆ ತುಂಬಾ ಕಮ್ಮಿ, ಇವಾಗ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದ್ರೆ ಡಾಕ್ಟರ್ನ ಅವಶ್ಯಕತೆ ತುಂಬಾ ಕಮ್ಮಿ ಆಗ್ತಾ ಹೋಗ್ಬೇಕು. ನಮ್ಮ ಬಾಡಿಗೆ ಅಷ್ಟು ಪವರ್ ಇದೆ, ನಮ್ಮ ಬಾಡಿಗೆ ಅದೇ ಹೀಲ್ ಮಾಡಿಕೊಳ್ಳುವಂತಹ ಪವರ್ ನಮ್ಮ ದೇಹಕ್ಕೆ ಇದೆ, ಆಯ್ತಾ? ಆದ್ರೆ ಈ ಒಂದು ದುಡ್ಡಿನ ಒಂದು ಆಸೆಗೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಜನರಿಗೆ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಜನರನ್ನ. ಹಾಗಂತ ಹೇಳಿ ನೀವು ಡಾಕ್ಟರ್ನ ಭೇಟಿನೇ ಆಗ್ಬಾರ್ದು, ಡಾಕ್ಟರ್ ಸಜೆಷನ್ನೇ ತಗೋಬಾರ್ದು ಅಂತ ಅಲ್ಲ. ನಾನ್ ಹೇಳುವ ವಿಚಾರ ಏನಂತಂದ್ರೆ, ಬರೀ ಡಾಕ್ಟರ್ ಇಂದ ಎಲ್ಲವೂ ಸಾಧ್ಯ ಇಲ್ಲ. ನಿಮ್ಮ ಪ್ರಯತ್ನ, ನಿಮ್ಮ ಒಂದು ಲೈಫ್ ಸ್ಟೈಲ್ ನಿಮ್ಮ ಕೈಲಿ ಇರುತ್ತೆ, ಆಗ ನೀವು ಡಾಕ್ಟರ್ ಹತ್ರ ಹೋಗೋದು ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದು ಇಲ್ಲಿ ವಿಚಾರ ಸ್ನೇಹಿತರೆ. ಓಕೆನಾ? ಸೊ ಹಾಗಾಗಿ ಟೈಪ್ 2 ಡಯಾಬಿಟಿಸ್ ಇರೋರು ಕೂಡ ಕಂಟ್ರೋಲ್ ಮಾಡ್ಕೊಳ್ಬಹುದು ನೀವು ಮನ್ಸ್ ಮಾಡಿದ್ರೆ. ಪ್ರತಿದಿನ ವಾಕಿಂಗ್, ಪ್ರತಿದಿನ ರೆಗ್ಯುಲರ್ ಎಕ್ಸರ್ಸೈಸ್, ಪ್ರತಿದಿನ ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್, ಪ್ರತಿದಿನ ಧ್ಯಾನ, ಇದು ಮಾಡಿದ್ರೆ ಖಂಡಿತವಾಗ್ಲು ಹಂತವಾಗಿ ಮಾತ್ರೆಗಳನ್ನ ಕಮ್ಮಿ ಮಾಡ್ಕೊಳ್ಬಹುದು. ಮಾತ್ರೆ ಇದು ಡೋಸೇಜ್ ಜಾಸ್ತಿ ಇರೋ ತರ ಮಾಡ್ಕೊಳ್ಬಹುದು. ಡೋಸೇಜ್ ಜಾಸ್ತಿ ಆದ್ರೆ ಏನಾಗುತ್ತೆ, ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಲ್ವಾ? ಹಾಗಾಗಿ ಹಂತವಾಗಿ ನಾವು ಕಮ್ಮಿ ಮಾಡ್ಕೊಳ್ತಾ ಬರಬಹುದು. ಇನ್ನ 3ನೇದಾಗಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಲೈಫ್ ಸ್ಟೈಲ್ ಅನ್ನ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಕ್ಕೆ ಆಗುವ ರಿಸ್ಕ್ ನ ಕಮ್ಮಿ ಮಾಡ್ಕೊಳ್ಬಹುದು. ಇಲ್ಲ ಲೈಫ್ ಸ್ಟೈಲ್ ನಿಮ್ದು ಸರಿಗಿಲ್ಲ ಅಂತಂದ್ರೆ ಮುಂದಕ್ಕೆ ರಿಸ್ಕ್ ಜಾಸ್ತಿ ಆಗುತ್ತೆ. ಅಂದ್ರೆ ಕೆಲವರಿಗೆ ಈ ಒಂದು ಡೆಲಿವರಿ ಟೈಮ್ ಅಲ್ಲಿ, ಅಂದ್ರೆ ಮಗುನ ಒಂದು ಡೆಲಿವರಿ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಡಯಾಬಿಟಿಸ್ ಅನ್ನೋದು ಬಂದಿರತ್ತೆ. ಸೊ ಇದನ್ನ ನೀವು
ಬ್ಯಾಲೆನ್ಸ್ ಲೈಫ್ ಲೀಡ್ ಮಾಡಿಲ್ಲ, ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡಲಿಲ್ಲ, ರೆಗ್ಯುಲರ್ ಎಕ್ಸಸೈಸ್ ಫಾಲೋ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಇದು ಮುಂದಕ್ಕೆ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಇವಾಗ್ಲಿಂದನೇ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಲೈಫ್ ಸ್ಟೈಲ್ ಹೆಲ್ದಿಯಾಗಿ ಇರೋ ತರ ನೀವು ನೋಡ್ಕೊಳ್ಬೇಕಾಗುತ್ತೆ. ಅವಾಗ ರಿಸ್ಕ್ ತುಂಬಾ ಕಮ್ಮಿ ಇರುತ್ತೆ. ಸೊ ಇದಿಷ್ಟು ವಿಚಾರವನ್ನ ನಾವು ತಿಳ್ಕೊಂಡ್ವಿ ಅಲ್ವಾ ಸ್ನೇಹಿತರೆ. ಇನ್ನ ಸೈಕಾಲಜಿಕಲ್ ಆಂಗಲ್ ಆಗಿ ನಾವು ನೋಡೋದಾದ್ರೆ, ಮನಃಶಾಸ್ತ್ರದ ಒಂದು ಆಂಗಲ್ ಅಲ್ಲಿ ನಾವು ನೋಡೋದಾದ್ರೆ, ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್. ಮೈಂಡ್ ಸೆಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ, ನಾನು ಹೇಳ್ದೆ ಅಲ್ವಾ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರು ಬರೋದಿಲ್ಲ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ 10 ವರ್ಷ ಆದ್ಮೇಲೆ ನನ್ಗೆ ಯಾವ ರೀತಿ ನಾನು ಸಫರ್ ಮಾಡಬಹುದು. ಆಲ್ರೆಡಿ ನಾವು ನೋಡಿರ್ತೀವಿ ಎಷ್ಟೋ ಜನ ಸಫರ್ ಮಾಡಿರೋದನ್ನ. ಆ ತರ ಇಮ್ಯಾಜಿನ್ ಮಾಡ್ಕೊಂಡು, ಇಲ್ಲಪ್ಪ ನಾನು ಇವಾಗ್ಲಿಂದಾನೇ ಎಚ್ಚೆತ್ಕೊಂಡು ನನ್ನ ಒಂದು ಹೆಲ್ತ್ ನ ನಾನು ಕಂಟ್ರೋಲ್ ಅಲ್ಲಿ ತಗೊಳ್ಬೇಕು, ನನ್ನ ಒಂದು ಲೈಫ್ ಸ್ಟೈಲ್ ನನ್ನ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಯಾವ್ದು ಕೂಡ ಅಸಾಧ್ಯ ಅಲ್ಲ ಸ್ನೇಹಿತರೆ. ಓಕೆನಾ? ಸ್ಮಾಲ್ ಸ್ಟೆಪ್ಸ್ ಅನ್ನ ತಗೊಳ್ಳಿ, ಚಿಕ್ಕ ಚಿಕ್ಕ ಸ್ಟೆಪ್ಸ್ಗಳು. ಇವತ್ತು ನಾನು ಒಂದು ಸಣ್ಣ ಸ್ಟೆಪ್ಸ್ ತಗೊಳ್ತೀನಿ, ಅದಾದ್ಮೇಲೆ ಅದನ್ನ ಕಂಟಿನ್ಯೂ ಮಾಡ್ತೀನಿ, ಅದಾದ್ಮೇಲೆ ಇನ್ನೊಂದೇನೋ ಇನ್ಕ್ಲೂಡ್ ಮಾಡ್ತೀನಿ. ಇವತ್ತು ಒಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀನಿ, ಆಮೇಲೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ತೀನಿ, ಆಮೇಲೆ ವಾಕಿಂಗ್, ಆಮೇಲೆ ವರ್ಕೌಟ್, ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್. ಈ ತರ ಹಂತ ನೀವು ಒಂದೊಂದೇ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಡ್ತಾ ಹೋಯ್ತು ಅಂತಂದ್ರೆ ಒಳ್ಳೆಯ ರೀತಿಯಲ್ಲಿ ನೀವು ಬ್ಯಾಲೆನ್ಸ್ಡ್ ಲೈಫ್ ನ ಲೀಡ್ ಮಾಡಬಹುದು. ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್, ಬ್ಯಾಲೆನ್ಸ್ಡ್ ಡಯಟ್, ಎಲ್ಲವನ್ನು ಕೂಡ. ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಅಂದ್ರೆ ಏನು? ಮೈಂಡ್, ಬಾಡಿ, ಸೋಲ್ ಬ್ಯಾಲೆನ್ಸ್ ಆಗಿ ಇರುವಂತದ್ದು. ಮನಸ್ಸು, ದೇಹ, ಆತ್ಮ ಮೂರರ ಒಂದು ಸಮತೋಲನದ ಒಂದು ಜೀವನವನ್ನ ಸಾಗಿಸಬಹುದು. ಓಕೆನಾ? ಸಾಕಷ್ಟು 108 ಯೋಚನೆಗಳಿರುತ್ತೆ, 108 ಸ್ಟ್ರೆಸ್ ಇರುತ್ತೆ ಅಲ್ವಾ? ಸೊ ಹಾಗಾಗಿ ನಾ ಹೇಳು ಎಲ್ಲಾ ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಅದ್ರ ಪ್ರಕಾರವಾಗಿ ಫಾಲೋ ಮಾಡ್ತಾ ಬಂದ್ರೆ ಎಲ್ಲವನ್ನೂ ಕೂಡ ನಾವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬಹುದು ಸ್ನೇಹಿತರೆ. ಸೊ ಇದಿಷ್ಟು ಕೂಡ ಏನು ಕನ್ಸಿಸ್ಟೆನ್ಸಿ ಮತ್ತೆ ಸೈಕಾಲಜಿಕಲ್ ಆಸ್ಪೆಕ್ಟ್ ನ ನಾವು ಮಾತಾಡ್ತೀವಿ. ಅಂದ್ರೆ ಕನ್ಸಿಸ್ಟೆನ್ಸಿ ಅಂದ್ರೆ ಪ್ರತಿನಿತ್ಯ ನಾವು ಫಾಲೋ ಮಾಡುವಂಥದ್ದು. ನಾವ್ ಏನ್ ಮಾಡ್ತಾ ಇದೀವಿ ಅದನ್ನ ಪ್ರತಿನಿತ್ಯ ಫಾಲೋ ಮಾಡುವಂತದ್ದು ಅಲ್ವಾ? ಪ್ರತಿನಿತ್ಯ ಆಗದೆ ಇದ್ರೂ ಕೂಡ ರೆಗ್ಯುಲರ್ ಆಗಿ ಮಾಡೋದು, ಒಂದಿನ ಬ್ರೇಕ್ ತಗೊಳ್ಳೋದು, ವಾರದಲ್ಲಿ ಒಂದಿನನೋ 2 ದಿನನೋ ಬ್ರೇಕ್ ತಗೊಳ್ಳುವಂಥದ್ದು. ಸೊ ಈ ರೀತಿ ನಾವು ಲೈಫ್ ಸ್ಟೈಲ್ ನ ಇಟ್ಕೊಂಡ್ರೆ ಏನಾಗುತ್ತೆ, ಸಾಕಷ್ಟು ಚೇಂಜಸ್ ನಮ್ಮ ಲೈಫ್ ಅಲ್ಲಿ ಆಗತ್ತೆ. ಕನ್ಸಿಸ್ಟೆನ್ಸಿ ಬ್ರಿಂಗ್ಸ್ ಕಂಟ್ರೋಲ್, ಹೋಪ್ ಈಸ್ ಆಲ್ವೇಸ್ ದೇರ್. ಅಂದ್ರೆ ಕನ್ಸಿಸ್ಟೆನ್ಸಿಯಿಂದ ನಮ್ಮ ಒಂದು ಡಯಾಬಿಟಿಸ್ ಕಂಟ್ರೋಲ್ಗೆ ಬರುತ್ತೆ. ಹೋಪ್ ಇಟ್ಕೊಳ್ಬೇಕು, ಯಾವಾಗ್ಲೂ ಒಂದು ಭರವಸೆ ಅನ್ನೋದನ್ನ ಇಟ್ಕೊಳ್ಬೇಕು ನಾವು. ಓಕೆನಾ? ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಸರಿಯಾದ ಆಹಾರ, ಸರಿಯಾದ ವ್ಯಾಯಾಮ, ಸರಿಯಾದ ಜೀವನ ಶೈಲಿ, ಸೊ ಇದಿಷ್ಟು ಇತ್ತು ಅಂತಂದ್ರೆ ಆರಾಮಾಗಿ ನೀವು ಡಯಾಬಿಟಿಸ್ ನ ನೀವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಇಲ್ಲಿ ಕ್ಯೂರ್ ಮತ್ತೆ ಕಂಟ್ರೋಲ್ಗೂ ವ್ಯತ್ಯಾಸ ಇದೆ, ಮತ್ತೆ ಹೇಳ್ತಾ ಇದೀನಿ. ಸೊ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ಕೊನೆಯದಾಗಿ ಓಕೆನಾ? ಸೊ ಈ ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ತು ಅಲ್ವಾ? ಡಯಾಬಿಟಿಸ್ ಕಂಟ್ರೋಲ್ ಮಾಡಬಹುದಾ ಅನ್ನುವ ಪ್ರಶ್ನೆಗೆ ಎಸ್ ಉತ್ತರ ಏನು? ಎಸ್, ಡಯಾಬಿಟಿಸ್ ಕಂಟ್ರೋಲ್ ಮಾಡಬಹುದು. ನೀವು ಮನ್ಸು ಮಾಡಿದ್ರೆ ಕಂಟ್ರೋಲ್ ಮಾಡಬಹುದು. ಮುಂದಿನ ವಿಡಿಯೋನಲ್ಲಿ ನಾವು ಇನ್ನೂ ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳೋದಿದೆ. ಸಾಧ್ಯ ಆದ್ರೆ ನಾನು ಈ ಒಂದು ಟ್ರೈಗ್ಲಿಸರೈಡ್ ಮತ್ತೆ ಕೊಲೆಸ್ಟ್ರಾಲ್ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ಚೆಕ್ ಮಾಡಿ. ಸಾಕಷ್ಟು ವಿಡಿಯೋಸ್ಗಳು ಬರೋದಿದೆ ಡಯಾಬಿಟಿಸ್ ರಿವರ್ಸ್ ಮಾಡೋದ್ರ ಬಗ್ಗೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತೀನಿ. ಸೊ ನೀವು ಇನ್ನೂ ಕೂಡ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ. ನಾನು ಹಾಕುವ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.